ಹಾಯ್ ಎವ್ರಿವನ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನೆಕ್ಸ್ಟ್ ಡೇ ಸೋನ್ಪ್ರಯಾಗಲ್ಲಿ ಇರೋ ಅಂಥದ್ದು. ಟ್ರಕ್ಕಿಂಗ್ ಮುಗಿಸ್ಕೊಂಡು ಬಂದು ನೈಟು ರೂಮ್ ಮಾಡ್ಕೊಂಡ್ವಿ. ನೀಟಾಗಿರೋ ರೂಮ್ ಮಾಡ್ಕೊಂಡಿದ್ವಿ. ಇನ್ನು ಮುಂದೆ ವ್ಯೂ ಈ ರೀತಿ ಕಾಣಿಸ್ತಾ ಇತ್ತು. ಬೆಳಗ್ಗೆ ಎದ್ದ ತಕ್ಷಣ ಬಂದು ಆಚೆ ನೋಡಿದಾಗ ಈ ರೀತಿ ನೈಟಲ್ಲಿ ಗೊತ್ತಾಗಲಿಲ್ಲ, ಸಾಕಾಗಿತ್ತಲ್ಲ, ಬಂದು ಪಾಚೋಗ್ಬಿಟ್ಟಿದ್ದೆ. ಇನ್ನು ಬೆಳಗ್ಗೆ ಎದ್ದು ನೋಡಿದ ತಕ್ಷಣ ಬೆಟ್ಟಗಳು ವ್ಯೂ ಚೆನ್ನಾಗಿತ್ತು. ಹಾಗೆ ಮುಂದೆ ಪಾರ್ಕಿಂಗು ಕೂಡ ಬರುತ್ತೆ, ಆ ರೀತಿ ವ್ಯೂ ಇತ್ತು. ಇನ್ನು ರೂಮ್ ಕೂಡ ತುಂಬ ನೀಟಾಗಿರೋ ರೂಮ್ ಸಿಕ್ಕಿತ್ತು. ನಾನು ಅದೇ ಟ್ರಕ್ಕಿಂಗ್ ಹೋಗೋಕ್ಕೂ ಮುಂಚೆ ಮಾಡಿದ ರೂಮು ಸಿಕ್ಕಾಬಟ್ಟೆ ಧೂಳು. ಅವತ್ತು ನಿದ್ರೆನೇ ಮಾಡಿರಲಿಲ್ಲ, ಬಟ್ ಇವತ್ತು ಮಾಡಿದ ರೂಮು ಸಾಕಾಗಿ ಬಂದಿದ್ದಕ್ಕೂ ಅದಕ್ಕೂ ಒಳ್ಳೆ ನಿದ್ರೆ ಬಂತು. ಒಂದು ಪೇನ್ ಕಿಲ್ಲರ್ ಹಾಕ್ಕೊಂಡಿದ್ದೆ, ನಿದ್ರೆ ಬಂದಿದ್ದೇ ಗೊತ್ತಾಗಿರಲಿಲ್ಲ, ಅಷ್ಟು ಚೆನ್ನಾಗಿ ನಿದ್ರೆ ಬಂತು. ಇನ್ನು ವ್ಯೂ ಮಾತ್ರ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಕೇದಾರ್ನಾಥದ್ದು ಟ್ರಕ್ಕಿಂಗ್ ಅಂತೂ ಇವತ್ತಿಗೆ ಮುಗೀತು. ಇನ್ನು ಹೊರಡಬೇಕಿತ್ತು. ಹಾಗೆ ಆಚೆ ನಿಂತು ನೋಡಿದ್ರೆ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಇಲ್ಲಿ ನಾವು ಕೇದಾರ್ನಾಥದ್ದು ಟ್ರಕ್ಕಿಂಗ್ ಹೊರಡೋಕ್ಕೂ ಮುಂಚೆ ಉತ್ತರಾಖಂಡದ್ದು ರಿಜಿಸ್ಟ್ರೇಷನ್ ಆಗಿರುತ್ತೆ, ಅದನ್ನು ಇಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕು. ಸೊ ಅದಕ್ಕೆ 2-3 ಕಿಲೋಮೀಟರ್ ಲೈನ್ ಇತ್ತು. ಇಲ್ಲಿ ಲೈನು ಅಲ್ಲಿಂದ ಅಂದ್ಕೊಂಡೆ, ನೋಡಿದ್ರೆ ಇಲ್ಲಿಯೂ ಇದೆ. ಇಲ್ಲಿಂದ ಲೈನ್ ಇರೋದು. ನಾವು ಮಾಡಿಸ್ದಾಗ ಇಷ್ಟೊಂದು ರಶ್ ಇರಲಿಲ್ಲಪ್ಪ, ಬೇಗ ಮುಗಿದೋಗಿತ್ತು. ನೈಟಲ್ಲಿ ಬಂದಿದ್ವಿ, ಬಟ್ ಇವಾಗ ಮಾರ್ನಿಂಗ್ ತುಂಬ ರಶ್ ಇರುತ್ತೆ ಇಲ್ಲಿ. ಹೆಂಗೋ ನಮ್ಮ ದರ್ಶನ ಮುಗೀತು. ಕೇದಾರ್ನಾಥನ್ನು ನೋಡಿಕೊಂಡು ಮತ್ತೆ ಹೊರಟಿದ್ದೀವಿ. ನೋಡೋಣ ಮುಂದೆ ಎಲ್ಲೆಲ್ಲಿ ಹೋಗ್ತೀನಿ ಅನ್ನೋದು ಕೂಡ ಶೇರ್ ಮಾಡ್ತೀನಿ. ನಾನು ಯಾವ ಥರ ನೋಡಿ ಟ್ಯಾಬ್ಲೆಟ್ ಹಾಕೊಂಡು ಮೊಕಾಲ ಊದ್ಕೊಂಡು ಕೂತೈತೆ. ನಿದ್ರೆ ಮಾತ್ರ ಚೆನ್ನಾಗಿ ಬರ್ತೈತೆ ಟ್ಯಾಬ್ಲೆಟ್ ಹಾಕ್ತಾ ಇರೋದಕ್ಕೆ. ಈ ರೇಂಜ್ಗಿದ್ದೀನಿ. ಓಲೆ ಬಿಚ್ಚಬೇಕು, ಸಾಕಾಗಿದ್ದರಿಂದ ಅದನ್ನು ಬಿಚ್ಚಿಲ್ಲ. ಇನ್ನು ನಮ್ಮ ಹತ್ರ ಯೂಸ್ ಮಾಡದೇ ಇರೋ ಅಂಥದ್ದು ಒಂದು ಆಕ್ಸಿಜನ್ ಸಿಲಿಂಡರ್ ಇತ್ತು. ಅಂದರೆ ಇನ್ನೊಬ್ಬರು ನಮ್ಮ ಜೊತೆ ಯಾರು ಬಂದಿದ್ರು ಅವ್ರು ತೊಗೊಂಡಿದ್ದೆ, ನಮಗೆ ಯೂಸ್ ಆಗಿತ್ತು. ಸೊ ಹಾಗಾಗಿ ಮತ್ತೆ ಇನ್ನೊಂದು ಸೀಲ್ಡ್ ಆಗೇ ಇತ್ತು. ಅದನ್ನು ಕೂಡ ಬೇರೆ ಯಾರಿಗೂ ಇಳಿಬೇಕಾದ್ರೇ ಅವರು ಕೊಟ್ಬಿಟ್ರು. ಇನ್ನು ಇದು ಕೂಡ ಸೀಲ್ಡ್ ಆಗೇ ಇದ್ದಿದ್ದು, ಬಟ್ ಯೂಸ್ ಮಾಡೋದಕ್ಕೆ ಅದು ರಿಟರ್ನ್ ಮಾಡ್ಕೊಳ್ಬೋದು. ಬಟ್ ಆದರೆ ಅಲ್ಲಿ ಹೋಗೋರಿಗೆ ಬೇರೆಯವ್ರಿಗೆ ಹೆಲ್ಪ್ ಆಗಲಿ ಅಂದರೆ ತುಂಬ ನೆಸೆಸಿಟೀಸ್ ಕೆಲವೊಬ್ರಿಗೆ ಇರುತ್ತೆ, ನಮ್ಗೆ ಅಷ್ಟೊಂದು ನೆಸೆಸಿಟಿ ಅಂತ ಅನಿಸ್ಲಿಲ್ಲ. ಯೂಸ್ ಆಗೋರಿಗೆ ಕೊಟ್ಟರೆ ಯೂಸ್ ಆಗುತ್ತಲ್ವ. ಸೊ ಹಾಗಾಗಿ ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲೇ ಅವರಿಗೆ ಕೊಟ್ವಿ. ಅವ್ರಿಗೆ ಯೂಸ್ ಆಗುತ್ತೋ ಬಿಡುತ್ತೋ ಇಲ್ಲ, ಅವರು ಯಾರಾದರೂ ಅಕ್ಕಪಕ್ಕದಲ್ಲಿ ನೋಡಿದವರಿಗೆ ಯೂಸ್ ಆಗಲಿ, ಒಬ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಸೀಲ್ಡ್ ಇತ್ತಲ್ಲ ಅಂತ ಹೇಳಿ ಕೊಟ್ವಿ. ಸೀಲ್ಡ್ ಅಲ್ಲದೆ ಇದ್ದಿದ್ರು ಅವರು ಈಸ್ಕೊಳಕ್ಕೆ ಹಿಂದೆ ಮುಂದೆ ನೋಡ್ತಿದ್ರು. ಮುಂಚೆ ಒಬ್ರು ಕೊಡೋಕೆ ಹೋದ್ವಿ, ಬಟ್ ಅವರಾದರೆ ಹುಡುಗರು ಹೆಂಗ್ ಇರೋ ಅಂಥ ಹುಡುಗರು. ಸೊ ನಮ್ಗೆ ಯೂಸ್ ಆಗಲ್ಲ ಅಂತ ಏನೋ ಅವರು ರಿಜೆಕ್ಟ್ ಮಾಡಿದ್ರು. ಪರವಾಗಿಲ್ಲ, ಯಾರಿಗೆ ನಾನು ಇನ್ನು ಅವ್ರಿಗೆ ಕೊಡೋಕೆ ಹೋಗಿದ್ದೇನೆಂದರೆ ಅವರಿಗೆ ಸ್ವಲ್ಪ ತಿಳುವಳಿಕೆ ಇರುತ್ತೆ, ಬೇರೆಯವ್ರಿಗೆ ಯಾರಿಗಾದ್ರೂ ಯೂಸ್ ಆದರೆ ಯೂಸ್ ಮಾಡೋಕ್ಕೆ ಗೊತ್ತಾಗುತ್ತೆ ಅಂತ ಹೇಳಿ ಕೊಡೋಕೆ ಹೋದೆ. ಬಟ್ ಬೇಡ ಅಂದರು. ಯಾರು ಇಸ್ಕೊಂಡ್ರು ಅವ್ರಿಗೆ ಕೊಟ್ಟು ಇನ್ನು ನಾವು ಕೂಡ ಸೋನ್ಪ್ರಯಾಗ್ ಬಿಟ್ಟು ಹರಿದ್ವಾರ್ ಕಡೆ ಹೊರಟ್ವಿ. ಇನ್ನು ಹೋಗೋ ಟೈಮಲ್ಲಿ ಆನ್ ದಿ ವೇನಲ್ಲಿ ಇಲ್ಲಿ ಈ ಗಿಡನ ನೋಡಿದೆ. ಇದು ಗುಲಾಬಿ ಗಿಡ, ಗೊಂಚಲಾಗಿದೆ. ಆಮೇಲೆ ತುಂಬ ದಪ್ಪ ಹೂವು ಬಿಟ್ಟಿದೆ. ಇಲ್ಲಿ ಚಳಿ ವೆದರಲ್ಲಿ ಅಷ್ಟು ಚೆನ್ನಾಗಿ ಗುಲಾಬಿ ಹೂವು ಬರುತ್ತೆ ಅನಿಸ್ತು. ವೆದರು ಚಳಿ ಇದ್ದರೆ ಗುಲಾಬಿ ಚೆನ್ನಾಗಿ ಬರುತ್ತೆ ಅಂತ ನನಗೇನೋ ಅಲ್ಲಿ ನೋಡಿದ ಮೇಲೆ ಅನಿಸ್ತು. ಅಷ್ಟು ಚೆನ್ನಾಗಿದ್ವು ಗುಲಾಬಿಗಳೆಲ್ಲ, ಗುಂಡುಗೆ ಒಂಥರ ಟೊಮೆಟೊ ಒಂಥರ ಇದ್ವು ಅವು ಗುಲಾಬಿ ಹೂಗಳಿಗಿಂತ. ಇನ್ನು ಹಾಗೆ ಆನ್ ದಿ ವೇ ಬರ್ಬೇಕಾದ್ರೆ ಇಲ್ಲಿ ಬೆಟ್ಟದ ಮೇಲೆ ಮನೆಗಳು ನೋಡಿದೆ. ಅದರಿಂದ ಈ ಕಡೆ ಬರೋದಕ್ಕೆ ಬ್ರಿಡ್ಜು, ಇದೆಲ್ಲ ಒಂಥರ ಕಾಟನಲ್ಲಿ ನೋಡ್ತಿದ್ವಿ. ಆಮೇಲೆ ಈ ಸೆಟ್ ಹಾಕಿರ್ತಾರಲ್ಲ ಮೂವಿಗಳೆಲ್ಲ, ಅದರಲ್ಲಿ ನೋಡ್ತಿದ್ದೆ ನಾನು. ಆಲ್ಮೋಸ್ಟ್ ನಾನು ಹಾಗೆ ಅನ್ಕೊತಿದ್ದೆ. ಬಟ್ ಇದೆಲ್ಲ ನೋಡಿದ್ಮೇಲೆ ಕಣ್ಣಿಂದ ನೋಡೋದು ಏನೋ ಒಂಥರ ರಿಯಾಲಿಟಿ ಚೆನ್ನಾಗೈತೆ ಅನಿಸ್ತು. ಊರುಗಳು ನೋಡೋದಕ್ಕೆ ಮಾತ್ರ ಸಿಕ್ಕಾಬಟ್ಟೆ ಚೆನ್ನಾಗಿದೆ ಪ್ಲೇಸು. ಇನ್ನು ಅದಾದಮೇಲೆ ಹಾಗೆ ಮುಂದೆ ಬರ್ತಾ ಇಲ್ಲಿ 2 ನದಿಗಳ ಸಂಗಮ ಆಗುತ್ತೆ. ಇದು 2 ನದಿಗಳ ನೇಮು ನೋಡ್ಕೊಂಡಿದ್ದೆ, ಬಟ್ ಆದರೆ ಇಲ್ಲಿ ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ. ಗೂಗಲಲ್ಲಿ ಸರ್ಚ್ ಮಾಡಿದ್ದೆ ಯಾವುದು ಇದು 2 ನದಿಗಳು ಅಂತ ಹೇಳಿ, ಬಟ್ ಆದರೆ ಇವಾಗ ನೆನಪಾಗ್ತಾ ಇಲ್ಲ. ನೋಡಿ, ಅಲ್ಲಿ ಕಲರ್ ವಾಟರ್ ಬೇರೆ ಇದೆ, ಇಲ್ಲಿ ಕಲರ್ ವಾಟರ್ ಬೇರೆ ಇದೆ. ಇದು 2 ನದಿಗಳ ನೀರು ಸೇರಿ ಹರಿದ್ವಾರು ರಿಷಿಕೇಶಲ್ಲಿ ಈ ನೀರು ಬರುವಂಥದ್ದು. ಇಲ್ಲಿ 2 ಕೂಡ ಜೊತೆಯಾಗಿ ಬರುತ್ತೆ. ಇನ್ನು ಹಾಗೆ ಅದನ್ನು ನೋಡಿಕೊಂಡು ಇಲ್ಲಿ ಬಿಸಿಲಿಗೆ ಇನ್ನೇನು ಸ್ಟಾರ್ಟ್ ಆಗೋಕ್ಕೆ ಶುರು ಅಂತ ಬಿಸಿಲಿಲ್ಲ, ಬಟ್ ಆದರೂ ಬಿಸಿಲಿತ್ತು ಇವತ್ತು. ಸೊ ಹಾಗಾಗಿ ಸ್ವಲ್ಪ ಸೋಡಾ ಕುಡಿಯೋಣ ಅಂತ ಹೇಳಿಬಿಟ್ಟು, ಮಸಾಲ ಸೋಡಾ ನನ್ನ ಫೇವ್ರೆಟ್ ಸೋಡಾ. ಸೊ ಹಾಗಾಗಿ ಅದನ್ನು ಕುಡ್ಕೊಂಡು ಹಾಗೆ ಮುಂದೆ ಬಂದ್ವಿ. ಇದು ರಿಷಿಕೇಶು. ಅದು ಮಾತ್ರ ತುಂಬ ಚೆನ್ನಾಗಿದೆ ರಿಷಿಕೇಶ್. ನೆಕ್ಸ್ಟ್ ಟೈಮ್ ಹೋದರೆ ರಿಷಿಕೇಶಲ್ಲೇ ಒಂದು 2 ದಿನ ಸ್ಟೇ ಆಗಬೇಕು ಅನ್ನೋ ಆಸೆ ಅಂತೂ ಬಂದಿದೆ ನನಗೆ. ಇನ್ನು ಅಲ್ಲಿಂದ ನಾವು ಮುಂಚೆ ಏನು ಸ್ಟೇ ಆಗಿದ್ವಿ ಅಂದರೆ ಹರಿದ್ವಾರಲ್ಲಿ, ಅದೇ ಹೋಟೆಲಲ್ಲಿ, ಬಟ್ ಎ ಸಿ ರೂಮ್ ಇತ್ತು. ನಾರ್ಮಲ್ ರೂಮು ಎಲ್ಲ ಫಿಲ್ ಆಗಿದ್ವಂತೆ. ಸೊ ಹಾಗಾಗಿ ಎ ಸಿ ರೂಮ್ನ ತೊಗೊಂಡಿದ್ವಿ. ಇನ್ನು ಅದಾದಮೇಲೆ ಬಂದಿದ್ದಾಯಿತು. ಇನ್ನು ಅಲ್ಲಿ ಊಟ ತಿಂದು ಸ್ವಲ್ಪ ಬಾಯಿ ಕೆಟ್ಟಿತ್ತು ನನಗಂತೂ ಆಲ್ರೆಡಿ. ಸೊ ಹಾಗಾಗಿ ನಾನು ಇನ್ಸ್ಟೆಂಟ್ ರವಾ ಉಪ್ಪಿಟ್ಟು ಏನು ಬರುತ್ತೆ ಅದನ್ನು ತೊಗೊಂಡೋಗಿದ್ದೆ. ಹಾಗೆ ಈ ರೀತಿ ಕೆಟಲ್ನೂ ತೊಗೊಂಡೋಗಿದ್ದೆ. ನಂಗೆ ಅವಾಗವಾಗ ಬಿಸಿನೀರನ್ನ ಬಿಸಿ ಮಾಡಿ ಫ್ಲಾಸ್ಕ್ಗೆ ತುಂಬಿ ಇಟ್ಕೊಂಡಿದ್ದೀನಿ. ತುಂಬ ಯೂಸ್ಫುಲ್ ಆಯಿತು. ಈ ಥರದ್ದು ಒಂದು ಟ್ರಾವೆಲಿಂಗ್
ಟ್ರಾವೆಲಿಂಗಲ್ಲಿ ಕ್ಯಾರಿ ಮಾಡಿದ್ರೆ ಈ ಥರದ ಕೆಟಲ್ಲು ತುಂಬ ಯೂಸ್ ಆಗುತ್ತೆ. ನಾರ್ಮಲ್ ವಾಟರ್ ಕೆಟಲಲ್ಲಿ ಇದೆಲ್ಲ ಮಾಡೋಕ್ಕೆ ಸ್ವಲ್ಪ ಕಷ್ಟ, ಆಟೋ ಕಟ್ ಆಫ್ ಇರುತ್ತೆ. ಬಟ್ ಇದು ಆಟೋ ಕಟ್ ಆಫ್ ಇಲ್ಲ, ನಾವು ಎಷ್ಟೊತ್ತು ಬೇಕೋ ಅದನ್ನು ನೋಡಿ ನಾವು ಯೂಸ್ ಮಾಡ್ಬೋದು. ಇದು ಇನ್ಸ್ಟೆಂಟ್ ರವೆ ಉಪ್ಪಿಟ್ಟು ತೊಗೊಂಡೋಗಿದ್ದು, ಜಾಸ್ತಿ ನೀರು ಬಿಸಿ ಮಾಡಿ ಅದರಲ್ಲಿ ಹಾಕಿದ್ದೆ. ಇದು ಅದು ಹೇಳ್ದಾಗೆ ನಾವು ರೈಸ್ನೂ ಕೂಡ ಕುಕ್ ಮಾಡ್ಕೊಳ್ಬೋದು. ಆ ರೈಸ್ನೂ ತೊಗೊಂಡೋಗಿದೆ, ಬಟ್ ಕುಕ್ ಮಾಡಲಿಲ್ಲ ಅಷ್ಟೇ. ಇನ್ನು ಅದರಲ್ಲಿ ಉಪ್ಪಿಟ್ಟು ಮಾಡಿದೆ. ಇನ್ನು ಎಲ್ಲದನ್ನು ಜೋಡಿಸ್ಬೇಕಿತ್ತು, ಅದು ಬಟ್ಟೆಗಳೆಲ್ಲದನ್ನು ಎಲ್ಲ ಬ್ಯಾಗಿಂದ ಮತ್ತೆ ತೆಗೆದು ರೀಆರ್ಗನೈಸ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲದನ್ನು ಹಂಗೆ ಹರಡಿ ಇಟ್ಬಿಟ್ಟು ಫಸ್ಟು ಹೊಟ್ಟೆ ತಿಂದು ಸಮಾಧಾನ ಮಾಡ್ಕೊಳ್ಳೋಣ ಅಂತ ಹೇಳಿ ತಿಂತಾಯಿದ್ದೋ. ಇನ್ನು ಅದೇ ಟೈಮಲ್ಲಿ ಇಲ್ಲಿ ದುರ್ಗಾ ಮಾತೆದು ಪೂಜೆನೂ ಕೂಡ ನಡೆಯುತ್ತೆ. ನಾನು ಮುಂಚೆ ವಿಡಿಯೋದಲ್ಲಿ ತೋರಿಸಿದ್ದೆ ಅನಿಸುತ್ತೆ, ತೋರ್ಸೋಕ್ಕೆ ಟೈಮ್ ಆಗಿರಲಿಲ್ಲ, ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ. ದುರ್ಗಾ ಮಾತೆದು ಪೂಜೆನೂ ಕೂಡ ನಡೀತಾಯಿತ್ತು. ಇನ್ನು ನಾನು ಕೂಡ ಒಂದಷ್ಟು ಬಟ್ಟೆಗಳಿದ್ವು, ಅದನ್ನೆಲ್ಲ ವಾಶ್ ಮಾಡಿ ಟೆರೆಸ್ ಮೇಲೆ ಹಾಕಿ ರೆಡಿಯಾಗಿದೆ. ಸಿಂಪಲಾಗಿ ಒಂದು ಪ್ಯಾಂಟು ಮತ್ತು ಟಿ ಶರ್ಟ್ ಹಾಕ್ಕೊಂಡು ಇನ್ನು ಔಟ್ಸೈಡ್ ಹೋಗೋಣ ಅಂತ ಹೊರಟ್ವಿ. ಇನ್ನು ನಾನು ಬಟ್ಟೆ ಎಲ್ಲ ವಾಶ್ ಮಾಡಿ ಸ್ವಲ್ಪ ಆಚೆ ಹೊರಡೋದ್ರೊಳಗೆ ಟೈಮು 8 ಗಂಟೆ ಆಗೋಗಿತ್ತು. ನಾನು ಹೋಗಿದ್ದು ಶಾಲ್ಗಳನ್ನ ನೋಡೋಕ್ಕೆ. ನಾನು ಮುಂಚೆನೇ ಹರಿದ್ವಾರಕ್ಕೆ ಬಂದಾಗ ರಿಷಿಕೇಶ್ಗೆ ಹೋಗಿಬಿಟ್ಟೆ ಅಲ್ವಾ, ಬರೋದ್ರೊಳಗೆಲ್ಲ ಶಾಪ್ಸು ಕ್ಲೋಸ್ ಆಗಿತ್ತು. ಇದು ಇನ್ನು ಕ್ಲೋಸ್ ಆಗಿಬಿಡುತ್ತಲ್ಲ, ಸೊ ನೋಡೋಣ ಅಂತ ಹೇಳಿಬಿಟ್ಟು ಶಾಲ್ಗಳನ್ನ ನೋಡೋಕ್ಕೆ ಅಂತ ಹೋದೆ. ಇನ್ನು ಇದನ್ನು ನೋಡಿದೆ ನಾನು, ಇದು ಶಾಲ್ಗಳೆಲ್ಲ ಸ್ಟ್ರಗ್ ಅಂತ ಹೇಳ್ತಾರೆ, ಅವ್ರು ಹೇಳಿದ್ದು ನಾನು ಕೇಳಿದಾಗ ಅದನ್ನು ಹೇಳಿದ್ರು. ಶಾಲೆಲ್ಲ ಇದು ಸ್ಟ್ರಗ್ಗರ್ ಏನೋ ಹೇಳಿದ್ರು, ಗೊತ್ತಿಲ್ಲ, ನನಗೆ ಮರ್ತೋಗ್ಬಿಟ್ಟೈತೆ. ಸೊ ನೋಡ್ತಾ ಇದ್ದೆ ಇದನ್ನು. ಅಲ್ಲೇ ನಿಯರ್ ನಾವು ರೂಮ್ ಏನು ಮಾಡಿದ್ವಿ ಅದ್ರ ಪಕ್ಕದಲ್ಲಿದ್ದಿದ್ದು ಶಾಪಲ್ಲೇ ನೋಡಿದ್ವಿ. ದೂರ ಹೋಗೋದ್ರೊಳಗೆ ಕ್ಲೋಸ್ ಆಗಿಬಿಟ್ರೆ ಅಂತ ಹೇಳ್ಬಿಟ್ಟು ನೋಡಿ ಒಂದಷ್ಟು ತೊಗೊಂಡೆ. ಇನ್ನು ದಿಶಾಗೆ ಕನುಷಿಗೆ ನೋಡೋಣ ಅಂತ ಹೇಳ್ಬಿಟ್ಟು ಈ ರೀತಿಯದು ಅದನ್ನು ಕೂಡ ನೋಡ್ತಾ ಇದ್ದೆ. ಅಂದರೆ ಹತ್ತಿರದಲ್ಲೇ ನೋಡಿಬಿಟ್ಟೆ, ಇನ್ನೂ ದೂರ ಹೋದ್ಮೇಲೆ ಗೊತ್ತಾಯಿತು ತುಂಬ ಚೆನ್ನಾಗಿರೋ ಅಂಥದ್ದು ತುಂಬ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅರ್ಜೆಂಟ್ ಮಾಡ್ಕೊಂಡು ಬೇಗ ನೋಡಿ ತಗೊಂಡೆ ಅಂತ ನನಗೂ ಅನಿಸ್ತು. ಅದೇನೋ ಆ ಥರಕ್ಕೆ ಅದೇನೋ ಅತಿಯಾದ ಬೇಗ ಅದೇನೇನೇನೋ ಬರುತ್ತಲ್ಲ, ಸೊ ಹಂಗೆ ಆ ಥರಕ್ಕೆ ಹೋಗಿ ಏನೋ ಬಿದ್ದು ತಗೊಂಡು ಬಂದೆ. ಇನ್ನೇನು ಮಾಡೋದು, ಹೋಯ್ತು ಅಂತ ಹೇಳಿ ನನಗೆ ಇಷ್ಟ ಆಗಿದ್ದನ್ನೇ ತೊಗೊಂಡೆ, ಅದಂತೂ ಫಿಕ್ಸು. ಇನ್ನೂ ಚೆನ್ನಾಗಿರೋದು ಇನ್ನೂ ಇಷ್ಟ ಆಗುತ್ತದ್ದು ಹೊರಗೆ ಸಿಗ್ತಿದ್ವಲ್ಲ ಅಂತ ಅನಿಸ್ತು ಅಷ್ಟೇ. ಇನ್ನು ಅದಾದಮೇಲೆ ಇಲ್ಲೆಲ್ಲ ಏನು ಗೊತ್ತಾ, ಮಾವಿನ ಹಣ್ಣು ಜಾಸ್ತಿ ಇದೆ. ಆಮೇಲೆ ಫ್ರೆಶ್ ಆಗಿ ಒಂಥರ ಅದಕ್ಕೆ ನೀರು ಹಾಕಿ ಫ್ರೆಶ್ ಆಗಿ ಇಟ್ಟಿರ್ತಾರೆ. ಆಮೇಲೆ ಸ್ವೀಟ್ಸ್ ಅಂಗಡಿಗಳು ರೋಡ್ ಸೈಡ್ಗೆ ಆ ಸ್ವೀಟ್ಸ್ ಅಂಗಡಿನ ಹೆಂಗೆ ಇಟ್ಟಿರ್ತಾರೆ ಅಂದರೆ ಶೋ ಮಾಡ್ತಿರ್ತಾರೆ. ಗಾಡಿ ಧೂಳೆಲ್ಲ ಬಂದು ಅದ್ರ ಮೇಲೆ ಕೂತಿರ್ಬೋದು, ಆ ಥರ ಸ್ವೀಟ್ಸ್ ಅಂಗಡಿ ಇಟ್ಟಿರ್ತಾರೆ. ನಾನಂತೂ ಸ್ವೀಟ್ಸ್ ತಿನ್ನೋಕ್ಕೂ ಹೋಗಲಿಲ್ಲ ಅಲ್ಲಿ. ಇನ್ನು ಅದಾದಮೇಲೆ ಇಲ್ಲೆಲ್ಲ ಪೂಜಾ ಐಟಮ್ಸ್ಗಳು ತುಂಬ ಕಮ್ಮಿಗೆ ಸಿಗುತ್ತಂತೆ, ಅದನ್ನು ಕೂಡ ಹೇಳಿದರು. ಇನ್ನು ಅದಾದಮೇಲೆ ಪೂಜಾ ಐಟಮ್ಸ್ ಅದೆಲ್ಲ ನೋಡ್ಕೊಂಡು ಹಾಗೇ ಬಾಯಿ ಕೆಟ್ಟೋಗ್ಬಿಟ್ಟಿತ್ತು. ಸೋನ್ಪ್ರಯಾಗಲ್ಲಿ ನಿಜಕ್ಕೂ ಊಟ ಕೊಡ್ತಿದ್ರು, ಹೆಂಗಿದ್ರು ಬರೋದು ಬಂದವರು, ಇವನು ಇನ್ನೆಲ್ಲೂ ಓಡೋಗೋಕ್ಕಾಗಲ್ಲ ಅನ್ನೋ ಥರ ವಿಚಿತ್ರವಾಗಿ ಊಟ ಕೊಡ್ತಿದ್ರು. ನಿಜಕ್ಕೂ ಅಲ್ಲಿ ನನಗೆ ಬಾಯಿ ಕೆಟ್ಟಂಗೆ ಆಗ್ಬಿಟ್ಟಿತ್ತು. ಆಮೇಲೆ ಪರಾಟ ತಿಂದು ಬೇಜಾರಾಗಿತ್ತು. ಸ್ವಲ್ಪ ಹುಳಿ ಉಪ್ಪು ಖಾರ ಇರೋ ಅಂಥದ್ದು ಪಾನಿಪುರಿ ತಿಂದರೆ ಚೆನ್ನಾಗಿರುತ್ತೆ ಅಂತ ಹೋಗಿ ತಿಂದೆ. ಫಸ್ಟಿಗೆ ಸಿಕ್ತು, ಅದು ಚೆನ್ನಾಗಿತ್ತು ಅಲ್ಲಿ, ಬಟ್ ಪಾನಿನೇ ಖಾಲಿ ಆಗಿಬಿಟ್ಟಿತ್ತು ಅಲ್ಲಿ. ಅದಕ್ಕೆ ಇನ್ನೊಂದು ಕಡೆ ಬಂದು ತಿನ್ನೋಣ ಅಂತ ಬಂದೆ, ಬಟ್ ಅದು ಅಷ್ಟು ಟೇಸ್ಟ್ ಚೆನ್ನಾಗಿರಲಿಲ್ಲ. ಸರಿ ಆಯಿತು ಬಿಡು ಅಂದ್ಕೊಂಡು ಒಂದೆರಡು ಕಡೆ ತಿಂದು ಮುಂದೆ ಹೊರಟೆ. ನೀನು ಇದು ಏನು ಹಣ್ಣು ಅಂತ ನೀವೆಲ್ಲ ಗೆಸ್ ಮಾಡಿ ನೋಡೋಣ, ನಿಮಗೂ ಗೊತ್ತಿರುತ್ತೆ ಏನು ಹಣ್ಣು ಅಂತ. ನೋಡಿದ ತಕ್ಷಣ ಗೊತ್ತಾಗುತ್ತೆ. ಇದು ಬ್ಯಾಲ್ದಣ್ಣು. ನಾವು ಇದನ್ನೆಲ್ಲ ಸುಟ್ಬಿಟ್ಟು ತಲೆಗಂಡು ಹಾಕ್ಕೊತೀವಿ. ಆಮೇಲೆ ಇಷ್ಟೊಂದು ದಪ್ಪ ಬ್ಯಾಲ್ದಣ್ಣು ನಾನು ನೋಡೇ ಇರಲಿಲ್ಲ. ಅದರಲ್ಲಿ ಜ್ಯೂಸ್ ಮಾಡಿ ಅದರಲ್ಲಿ ಕುಡಿತಾರೆ ಅಲ್ಲಿ, ಅದು ಸ್ಪೆಷಾಲಿಟಿ. ನಾನು ಕುಡಿಯೋಕೆ ಹೋಗಲಿಲ್ಲ, ಅದು ಹೀಟ್ ಅಂತ ಹೇಳ್ತಾರೆ ಏನೋ ನಮ್ಮಲ್ಲಿ, ಅದಕ್ಕೋಸ್ಕರ ಬೇಡ ಅಂತ ಅದನ್ನು ಮುಟ್ಟೋಕ್ಕೂ ಹೋಗಲಿಲ್ಲ. ಯಾರ್ಯಾರಿಗೆ ಅಂದರೆ ಅಲ್ಲಿ ವೆದರ್ಗೆ ಅವ್ರಿಗೆ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ, ನಮಗೆ ಅದು ಅಡ್ಜಸ್ಟ್ ಆಗುತ್ತೋ ಇಲ್ವೋ ಹಾಕ್ಬೇಕಪ್ಪ ಅಂತ ಅದನ್ನು ಟ್ರಯಲ್ಲೂ ಕೂಡ ನೋಡೋಕೆ ಹೋಗಲಿಲ್ಲ. ಇನ್ನು ಅದಾದಮೇಲೆ ಇಲ್ಲಿ ಸ್ಪೆಷಾಲಿಟಿ ಏನೇನಿದೆ ಅದೆಲ್ಲ ನೋಡೋಣ ಅಂತ ಆಸೆ, ಬಟ್ ಅದನ್ನು ನೋಡಲಿಲ್ಲ ಅಷ್ಟೇ. ಇನ್ನು ಹಾಗೆ ಇಲ್ಲಿ ಬಂದ್ವಿ. ಇದು ಕಡಲೆಕಾಳು ಇರಲಿ, ಅವ್ನು ಜೋಡಿಸಿದ ಸ್ಟೈಲು ಒಂಥರ ಅಮೆಝಾನ್ ಫಾರೆಸ್ಟ್ ಥರ ಸಾಕಾಗಿ ಕಾಣಿಸ್ತಿದ್ದು ನೋಡೋದಕ್ಕೆ. ಇನ್ನು ಇಲ್ಲಿ ಡ್ರೈ ಫ್ರೂಟ್ಸ್ ಅಂಗಡಿನೂ ತುಂಬ ಜಾಸ್ತಿ ಇರುತ್ತೆ. ಅದರಲ್ಲಿ ಬೂದುಗುಂಬಳಕಾಯಿ, ಇದು ಪೀಠ ಅಂತ ಏನೋ ಮಾಡ್ತಾರೆ, ಬೂದುಗುಂಬಳಕಾಯಿನ ಶುಗರಲ್ಲಿ ನೆನೆಸಿ ಏನೋ ಮಾಡಿರೋ ಸ್ವೀಟು, ಅದು ತುಂಬ ಫೇಮಸ್ಸಾಗಿ ಜಾಸ್ತಿ ಕಡೆ ನೋಡಿದೆ ಅದನ್ನು. ಇನ್ನು ಈ ಫಾರೆಸ್ಟ್ನ ನೋಡಿದ ತಕ್ಷಣ ನನಗೆ ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ ಬಾಯಿ ಕೆಟ್ಟಿತ್ತು ಫಸ್ಟೇ. ಆ ಚಳಿಗೆ ಖಾರವಾಗಿ ಏನಾದರೂ ಬೇಕು ಅಂತ ನಮಗೆ ಇದು ಕೇದಾರ್ನಾಥ್ ಹರಿದ್ವಾರಲ್ಲೇ ಅನಿಸಿತ್ತು. ಬಟ್ ಆದರೆ ಅಲ್ಲೇನು ಅಂತ ನಮಗೆ ಬಾಯಿ ಚುರುಕು ಮಾಡೋ ಥರದ್ದು ಸಿಕ್ಕಿರಲಿಲ್ಲ. ಇದೊಂದು ಚುರುಕಾಗಿ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೇಳಿ ಕೇಳಿ ಮಾಡಿಸ್ಕೊಂಡು ತಿಂದ್ವಿ. ಅದ್ರ ಮಧ್ಯದಲ್ಲಿ ನಾನು ಸಿಕ್ಕಿದ್ದು ಆ ಮೂಲಂಗಿ ತೊಗೊಂಡು ತಿನ್ನೋದು, ಮೊಳಕೆ ಕಟ್ಟಿರೋದು ತೊಗೊಂಡು ತಿನ್ನೋದು. ಅದು 2 ಥರ ಇತ್ತು, ಸ್ಟೀಮ್ ಮಾಡಿದ್ದು ಒಂದು, ಹಾಗೆ ಡೈರೆಕ್ಟ್ ಬಂದಿತ್ತು. ನಾನು ಸ್ಟೀಮ್ ಮಾಡಿದ್ದನ್ನು ತೊಗೊಂಡೆ, ಬರೀ ಇದ್ದೇ ತೊಗೊಂಡಿದ್ರು ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು.
ಹಾಗೇನೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅವ್ನು ಕೇಳಿದ್ದಕ್ಕೆ ಅದೇ ಫೇಮಸ್ ಅಂತ ಹೇಳ್ದೆ. ಸೊ ಅದನ್ನು ತೊಗೊಂಡು ತಿಂದ್ವಿ. ಬಾಯಿ ಮಾತ್ರ ಚಟ್ಪಟ ಅನ್ನೋ ಥರ ಇತ್ತು, ಸಖತ್ತಾಗಿತ್ತು ಮಾತ್ರ. ಅದನ್ನು ತಿಂದು ಒಂದು ಗ್ಲಾಸ್ ಜ್ಯೂಸ್ ಕುಡ್ಕೊಂಡು ಹಾಗೆಯೇ ಈ ಶಾಪಿಂಗ್ಗೆ ಬಂದ್ವಿ. ಶಾಪಿಂಗ್ ಏನು ಬರಲಿಲ್ಲ, ಮುಗಿಸ್ಬಿಟ್ಟಿದ್ದ ಶಾಪಿಂಗು. ನಮ್ಗೆ ಇಷ್ಟೆಲ್ಲ ಶಾಪಿಂಗ್ ಐತೆ ಅಂತ ಗೊತ್ತೇ ಇಲ್ಲ ಅಲ್ಲೆಲ್ಲ. ಆಲ್ರೆಡಿ ನಮ್ಮ ಶಾಪಿಂಗ್ ಅದೇ ರೋಡಲ್ಲಿ ಮುಗಿಸ್ಕೊಬಿಟ್ಟಿದ್ದೆ. ಇನ್ನು ಇನ್ನೇನು ಮಾಡೋದು, ಸುಮ್ಮನೆ ಒಂದು ರೌಂಡ್ ಹಾಕೋಣ ಅಂತ ಹೇಳ್ಬಿಟ್ಟು ಬಂದೆ. ತುಂಬ ಚೆನ್ನಾಗಿದ್ವು. ಅಂದರೆ ದೇವ್ರ ಪೂಜೆ ಐಟಮ್ಸ್ಗಳೇ ಜಾಸ್ತಿ ಇದ್ದಿದ್ದು. ಈ ಥರದ್ದೆಲ್ಲ ದೇವ್ರ ಫೋಟೋಸ್ಗೆ ಹಾಕೋದು. ಯೂಶ್ವಲಿ ನಾನು ಈ ಥರದ್ದೆಲ್ಲ ಯೂಸ್ ಮಾಡೋಲ್ಲ, ಪ್ರಿಫರ್ ಮಾಡೋದು ಇಲ್ಲ. ನ್ಯಾಚುರಲ್ ಹೂವನ್ನೇ ನೋಡೋದಕ್ಕೆ ಚೆಂದ ಅನಿಸುತ್ತೆ ದೇವ್ರ ಫೋಟೋಗಳೇ. ಸೊ ಹಾಗಾಗಿ ಇದನ್ನೆಲ್ಲ ಸುಮ್ಮನೆ ಹಾಗೆ ಕಣ್ಣು ತುಂಬ್ಕೊಳ್ಳೋದಕ್ಕೆ ನೋಡೋಕ್ಕೆ ಚೆನ್ನಾಗಿತ್ತಲ್ವ ಅಂತ ಹೇಳಿ ಹಾಗೆ ನೋಡ್ಕೊಂಡು ಮುಂದೆ ಹೋಗಿದ್ದಷ್ಟೇ. ಅಂದರೆ ಶಾಪಿಂಗ್ ಬಜಾರ್ ಅಂದರೆ ಹೆಣ್ಮಕ್ಳಿಗೆ ನೋಡೋಕ್ಕಾದರೂ ಬೇಕು ಅಂತ ಹೇಳಿ ಆಸೆ ಆಗುತ್ತೆ. ಇನ್ನು ಪೂಜಾ ಸಾಮಾನುಗಳು ತೊಗೊಳೋದಕ್ಕೆ ಕಮ್ಮಿಗೆ ಸಿಗುತ್ತೆ. ನಾನು ಏನು ಗೊತ್ತಾ, ಮನೇಲಿರೋದು ತೊಳೆಯೋದಕ್ಕೆ ಯೋಚನೆ ಮಾಡ್ತಾ ಇರ್ತೀನಿ ನಾನು. ಇದನ್ನು ತಗೊಂಡೋಗ್ಬಿಟ್ಟು ಮತ್ತಿನ್ನೆಲ್ಲಿಂದ ತೊಳಿಲಿ, ಸೊ ಬೇಡಾದರೂ ಸವಾಸ ಅಂತ ಬರೀ ನೋಡ್ಕೊಂಡು ವಾಪಸ್ ಬಂದೆ. ಕಷ್ಟ ಆಗಲಿಲ್ಲ ಅಂದಿರ್ಬೇಕಾದ್ರೆ ಒಂದಷ್ಟು ಎತ್ತಾಕೊಂಡು ಹೋಗ್ಬಿಟ್ಟಿರ್ತಿದ್ದೇನೋ, ಅದಕ್ಕೋಸ್ಕರ ಏನೂ ತಗೊಳಕ್ಕೆ ಹೋಗಲಿಲ್ಲ. ಇನ್ನು ಅದಾದಮೇಲೆ ಇದೇನೋ ಬಾದಾಮಿ ಹಾಲು ಥರ ಇಟ್ಟಿರ್ತಾರಲ್ಲ, ಏನೋ ಟೇಸ್ಟ್ ಸಾಕಾಗಿರುತ್ತೇನೋ. ಈ ಸ್ವೀಟ್ಗಂತೂ ನಾನು ಸವಸಕ್ಕೆ ಹೋಗಲಿಲ್ಲ, ನೋಡಿದೆ ಅಷ್ಟೇ. ಇದು ಏನು ಟ್ರಯಲ್ ನೋಡೋಣ ಒಂದು ಸರಿ ಅಂದ್ಬಿಟ್ಟು ಅದು ದೊಡ್ಡ ಕಪ್ಪಲ್ಲಿ ಕೊಡ್ತಾರಂತೆ. ಬಟ್ ಆದರೆ ನಾನು ಅದರಲ್ಲಿ ಹಾಫ್ ಕಪ್ ಬೇಕು ಅಂದೆ. ಇನ್ನೊಂದು ಚಿಕ್ಕ ಕಪ್ಪಲ್ಲಿ ಕೊಡ್ತೀನಿ ಅಂದರು. ಅದು ಏನು ಸ್ಪೆಷಲ್ ಗೊತ್ತಾ? ಏನು ಸ್ಪೆಷಲ್ ಇಲ್ಲ. ಒಂದೆರಡು ಪೀಸ್ ಬಾದಾಮಿ ಹಾಕ್ಬಿಟ್ಟು ಹಾಲು ಕುದಿಸಿರ್ತಾರೆ. ಆ ಹಾಲನ್ನ ಎತ್ಕೊಬಿಟ್ಟು ಒಂದು ಸ್ಪೂನ್ ಶುಗರ್ ಹಾಕ್ಬಿಟ್ಟು ಹಿಂಗೆ ಮಾಡಿದ್ರಲ್ಲ ಈಗ, ಆ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಮಣ್ಣಿನ ಲೋಟಕ್ಕೆ ಹಾಕ್ತಾರೆ. ಆ ಮಣ್ಣಿನ ಲೋಟನ ನೀರಲ್ಲಿ ನೆನೆಸಿರಲ್ಲ, ಏನಿಲ್ಲ. ಆ ಮಣ್ಣಿನ ಫ್ಲೇವರ್ ಏನಿರುತ್ತೆ ಅದು ಹಾಲು ಬಿಟ್ಕೊಳುತ್ತಲ್ಲ, ಅದು ಮೇನ್ ಸ್ಪೆಷಾಲಿಟಿ. ಅಂದರೆ ಅದ್ರ ಫ್ಲೇವರ್ಗೋಸ್ಕರ ಈ ಹಾಲನ್ನ ಕುಡಿಬೇಕು ಹೊರತು ಹಾಲಿನ ಯಾವುದೇ ಸ್ಪೆಷಲ್ ಅನಿಸಲಿಲ್ಲ. ನಮ್ಮ ಮನೇಲಿ ಹಾಲು ಕಾಯಿಸ್ಕೊಂಡು ಕುಡಿದ್ರೆ ಹೆಂಗಿರುತ್ತೆ ಹಾಗೆ ಇರುತ್ತೆ ಅನಿಸ್ತು. ರೆಡಿಯಾಗಿ ನಿಂತಿದ್ದೀನಿ, ಮೊಕ್ಕ ಎಲ್ಲ ಊದ್ಕೊಂಡು ಡೈಲಿ ಊದ್ಕೊಂತೈತೆ. ಮಾತ್ರೆ ಹಾಕ್ಕೊಳ್ಳೋದು, ನಿದ್ರೆ ಮಾಡೋದು, ಚೆನ್ನಾಗಿ ನಿದ್ರೆ ಮಾಡಿ ಪೇಯ್ನ್ ಕಿಲ್ಲರ್ಗಳು ತಗೊಳ್ಳೋದು. ಕಾಲು ಅದೆಲ್ಲ ಪೇಯ್ನ್ ಇರುತ್ತಲ್ಲ, ಹಂಗಾಗಿ ಪೇಯ್ನ್ ಕಿಲ್ಲರ್ ನುಂಗಿದ್ರೆ ಚೆನ್ನಾಗಿ ನಿದ್ರೆ ಬರುತ್ತೆ. ನಿದ್ರೆ ಬಂದರೆ ಈ ರೇಂಜ್ಗೆ ಮುಖ ಎಲ್ಲ ಊದ್ಕೊಂಡಿರುತ್ತೆ. ಫ್ರೆಶ್ ಅಪ್ ಆಗಿ ರೆಡಿಯಾಗಿದ್ದೀನಿ, ತಿಂಡಿಗೆ ಹೋಗಬೇಕು. ಜಸ್ಟ್ ಟಿ ಶರ್ಟು ಪ್ಯಾಂಟ್ ಹಾಕೊಂಡು ಸೋತೋತಾ ಇದ್ದೀನಿ ಅದಾಗಿ. ಏನೋ ಡೆಲ್ಲಿಗೆ ಹೊರಡಬೇಕು ಇವಾಗ. ತಿಂದು ಬಂದು ಈ ಪ್ಯಾಕೇಜ್ ಎಲ್ಲ ಇಲ್ಲಿ ಇನ್ನೂ ಹರಡ್ಬಿಟ್ಟಿರೋದು ಯಾವುದೂ ಎತ್ತಿಟ್ಟಿಲ್ಲ, ಇನ್ನೂ ಹಂಗಂಗೆ ಐತೆ. ಸೊ ಅದನ್ನೆಲ್ಲ ಸರಿ ಮಾಡಿಟ್ಟು ಹೊರಡೋದು ಇವಾಗ. ಬನ್ನಿ ಹೋಗೋಣ. ಏನು ಸ್ಪೆಷಲ್ ಏನೈತೆ ಅದು ವಿಡಿಯೋ ನೋಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ತಿನ್ನೋಕೆ ಹೋಗೋಣ ಅಂತ ಇವಾಗ ಹೋಗ್ತಾಯಿದ್ದೀನಿ. ಇನ್ನು ನೈಟು ಆ ಸ್ನ್ಯಾಕ್ಸ್ಗೆ ಹೊಟ್ಟೆ ತುಂಬ್ದಂಗಾಗಿತ್ತು. ಉಪ್ಪಿಟ್ಟು ಬೇರೆ ತಿಂದಿದ್ದೆ ಅಲ್ವಾ, ಸಂಜೆನಲ್ಲಿ ತಿಂದಿದ್ದು. ಆ ಕಡಲೆಕಾಳು ಹೆವಿ ಇತ್ತು, ಹಾಲು ಬೇರೆ ಕುಡಿದಿದ್ದೆ ಅಲ್ವಾ. ಸೊ ಹಾಗಾಗಿ ಅದಕ್ಕೆ ಹೊಟ್ಟೆ ತುಂಬಿಡ್ತು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಹೋಗಿ ತಾಚಣ್ಣ ನಿದ್ದೆ ಮಾಡಿದ್ದೇನೆ. ಚೆನ್ನಾಗಿ ನಿದ್ರೆ ಬಂತು. ನಿದ್ರೆ ಮಾಡಿ ಎದ್ದು ಬೆಳಗ್ಗೆ ಹೊಟ್ಟೆ ನೆನೆ ತಿಂದಿದ್ದು ಊಟಕ್ಕೆ ಬೇಕು ಅನಿಸ್ತಾಯಿತ್ತು. ಸೊ ಹಾಗಾಗಿ ಹೊರಟು ಇನ್ನೊಂದು ರೌಂಡು ಹೋಗೋಣ ತಿನ್ನೋದಕ್ಕೆ ಅಂತ ಹೇಳಿಬಿಟ್ಟು. ಇನ್ನು ಆಮೇಲೆ ಹಾಗೆ ಬರ್ತಾ ಇದು ಶಾಪಿಂಗ್ ರೋಡೇ. ಇನ್ನು ಅದೇ ಇಲ್ಲೂ ಸ್ವೀಟ್ ಅಂಗಡಿಗಳೇ. ನಾನು ತುಂಬ ವೀಡಿಯೋಸ್ಗಳನ್ನ ಇಲ್ಲಿ ಹೊರಟಾಗ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಏನು ತಿನ್ಬೋದು ಇಲ್ಲಿ ಸ್ಪೆಷಲ್ ಏನು ಅಂತ ಹೇಳ್ಬಿಟ್ಟು ಅದನ್ನೇ ಹುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಅಲ್ಲಿಗೆ ಹುಡ್ಕೊಂಡು ಬಂದ್ವಿ. ಇಲ್ಲಿ ಫೇಮಸ್ ಇದು ಆಲೂ ಪೂರಿ ಗ್ರೇವಿ. ಇಲ್ಲಿ ಹಸಿಮೆಣ್ಸಿನ್ಕಾಯಿ ಬೇರೆ ಇಟ್ಟಿರ್ತಾರೆ ಪಕ್ಕದಲ್ಲಿ, ಅದೇನು ತಿಂತಾರೋ ಅಷ್ಟು ಖಾರನ. ಇದೇನಿದು ಸಮೋಸ ಅನಿಸುತ್ತೆ. ಇಲ್ಲಿ ಕಚೋರಿ ಇದು. ನಾನು ವಿಡಿಯೋ ನೋಡಿದವಳು ಏನೋ ಸಾಕತ್ತಾಗಿರೋ ಫುಡ್ಡು ಹೋಗ್ಬಿಡೋಣ ಅಂತ ನೋಡಿದ್ರೆ ಆಲೂಗೆಡ್ಡೆ ಎಲ್ಲ ನೋಡಿದ್ರು ಆ ಜನ್ಮ ಶತ್ರುದ್ರ ಬಿಡ್ತಾಯಿಲ್ಲ, ಬೆನ್ನಿಗತ್ತಿದ್ದು ಬೇತಾಳಾಗ್ಬಿಟ್ಟೈತೆ. ಆಲೂಗೆಡ್ಡೆ ಇಲ್ಲೆಲ್ಲ ಆಲೂಗೆಡ್ಡೆ ತಿಂದು ಹೆಂಗೆ ಜೀವನ ಮಾಡ್ತಾವ್ರೆ ಅಂತ ಯೋಚನೆ ಮಾಡಬೇಕು ಅನಿಸ್ತು. ನಮ್ಮಲ್ಲಿ ಏನಾದರೂ ಆಲೂಗೆಡ್ಡೆ ತಿಂದರೆ ಕೈಕಾಲು ಇಟ್ಕೊಳ್ಳುತ್ತೆ, ಸೊಂಟ ಇಟ್ಕೊಳ್ಳುತ್ತೆ, ಆಲೂಗೆಡ್ಡೆ ಶೀತ ತಿನ್ನಬಾರ್ದು ಅಂತಾರೆ, ವಾಯು ಅಂತಾರೆ. ಇಲ್ಲ, ನಮ್ಗೆ ಆಗಿದೆ. ನನಗೆ ಎಕ್ಸ್ಪೀರಿಯೆನ್ಸ್ ಬೆಂಗಳೂರಲ್ಲಿ ಆಲೂಗೆಡ್ಡೆ ಜಾಸ್ತಿ ತಿಂದುಬಿಟ್ರೆ ಹಂಗಾಗಿದೆ. ಇಲ್ಲಿ ತಿಂದಾಗ ನನಗೂ ಏನೂ ಆಗಲಿಲ್ಲ, ಇಲ್ಲಿಯವ್ರಿಗೂ ಏನೂ ಆಗಲ್ಲ ಅಂತ ಆವಾಗ ಅನಿಸ್ತು. ಅದಕ್ಕೆ ಇಷ್ಟೊಂದು ಆಲೂಗಡ್ಡೆ ತಿಂತಾರೆ ಅನಿಸುತ್ತೋ. ಅದರಲ್ಲೂ ಬೇರೆ ಈ ಪೂರಿ ಜೊತೆಗೆ ಏನೋ ಚೆನ್ನಾಗಿರೋ ಗ್ರೇವಿ ಕೊಟ್ರಲ್ಲಪ್ಪ ಅಂತ ಅಂದ್ಕೊಂಡೆ. ನಿಮ್ಮ ಮೇಲ್ಗಡೆ ಎಲ್ಲೆಲ್ಲಿ ಇತ್ತ ತಿಂತಾ ಇದೆ ನಂಗೆ ಗೊತ್ತೇ ಇಲ್ಲ. ಅದ್ರ ಕೆಳಗಡೆ ಇದನ್ನು ಇಟ್ಕೊಟ್ಟವ್ರೆ. ನಮ್ಮ ಪಕ್ಕದವ್ರು ತರಿಸ್ಕೊಂಡು ತಿಂದ್ಮೇಲೆ ಗೊತ್ತಾಯಿತು, ಓ ಈ ಥರನೂ ಇನ್ನೊಂದು ಐಟಮ್ ಇಲ್ಲ ಐತೆ ಅಂತ ತೆಗೆದು ನೋಡಿದೆ. ಆಮೇಲಿಂದ ಅದನ್ನು ತಿನ್ನೋಣ ಅಂತ ತಿಂದರೆ ಆಲೂಗಡ್ಡೆ ಜೊತೆ ಏನಿಲ್ಲ, ಒಂದಿಷ್ಟು ಖಾರ ಮಸಾಲೆ ಹಾಕ್ಬಿಟ್ಟು ನೀರು ಇತ್ತು ಕೊಟ್ಟಂಗಿತ್ತು. ಇನ್ನು ಈ ಗ್ರೇವಿನ ಸ್ವೀಟು ನಮಗೆ ಮೊದಲೇ ಸ್ವೀಟು ಒಳಗೆ ಹೋಗಲ್ಲ. ಅದು ಮಸಾಲೆ ಪುರಿ ತಗೊಂಡ್ರೆ ಅದಕ್ಕೆ ಸ್ವೀಟ್ ಹಾಕ್ಬಿಟ್ರೆ ಬೇಡಪ್ಪ ಮಸಾಲೆ ಪುರಿಗೆ ಸ್ವೀಟ್ ಹಾಕ್ಬೇಡ ಅಂತೀವಿ. ನೋಡಿದ್ರೆ ಅವರು ಅದರಲ್ಲೂ ಸ್ವೀಟು. ಇನ್ನು ಈ ಪುರಿ ಸ್ಪೆಷಾಲಿಟಿ ಏನಂದರೆ ಅದರಲ್ಲಿ ಒಳಗೆ ಏನೇನೋ ಹಾಕಿದ್ರು, ಗೊತ್ತಿಲ್ಲ ಅದೇನು ಅಂತ. ಇನ್ನು ಬಾದುಷಾ ಟೇಸ್ಟ್ ನೋಡೋಣ ಅಂತ ತಗೊಂಡೆ. ಅದರೊಳಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಇತ್ತು. ಇನ್ನು ಜಿಲೇಬಿ ಎಲ್ಲದನ್ನು ಟ್ರೈ ಮಾಡಿದೆ. ಯಾವುದನ್ನು ಹೊಟ್ಟೆ ತುಂಬ ತಿಂದೆ ಅಂತ ಮಾತ್ರ ಅನಿಸಲಿಲ್ಲ. ಏನೆಲ್ಲ ತಿನ್ನಬೇಕು ಅಂತ ತಗೊಂಡ್ರು ಎರಡೆರಡು ಪೀಸು ಹೊಟ್ಟೆ ತುಂಬಿಡ್ತಿತ್ತು. ಅಲ್ಲೇ ತಿನ್ನೋದಕ್ಕೆ ಆಗ್ತಾಯಿರಲಿಲ್ಲ ಅಲ್ಲಿ ಫುಡ್ನ. ಹಣ್ಸಿಂದು ಇದು
ಮೆಣಸಿನ್ಕಾಯಿ ಅದ್ರ ಬೋಂಡ ಏನೋ ಅದೆಲ್ಲ ತಿಂದ್ವಿ. ಆ ಸ್ವೀಟ್ ಊಟನ ತಿಂದು ನಮಗೆ ಬಾಯೇ ಕೆಟ್ಟಂಗಾಯಿತು. ಇನ್ನು ಇದ್ದಿದ್ದೆ ನಮ್ಮ ಸೋಡಾ ಕುಡಿಯೋಣ ಅಂತ ಹೇಳ್ಬಿಟ್ಟು ಅದನ್ನು ಕುಡಿಯೋಕೆ ಹೋದ್ವಿ. ಅದ್ರ ಜೊತೆನೂ ಸ್ವೀಟ್ ಹಾಕ್ಬಿಡ್ತಾರೆ. ಅವರಿಗೆ ಸ್ವೀಟ್ ಬೇಡ ಅಂತ ಹೇಳಿದ್ರು ಅರ್ಥ ಆಗಲ್ಲ. ಮೀಠಾ ನಹಿ ಡಾಲೋ ಭಯ್ಯ ಹಿಂಗೆ ಹೇಳಬೇಕು ನಮಗೆ. ನಿಜಕ್ಕೂ ಊಟ ಒಂದು ವಿಚಾರದಲ್ಲಿ ಬೇಜಾರಾಗ್ಬಿಟ್ಟಿತ್ತು ನನಗೆ. ಇನ್ನು ಹಾಗೆ ನಾನು ಇಲ್ಲಿ ತೋರಿಸಿದ್ದು ಹರಿದ್ವಾರ್ದು ರಿವರು ನಾನು ತೋರಿಸಿದ್ದದು. ಅದನ್ನು ನೋಡ್ಕೊಂಡು ಹಾಗೆ ಬಂದು ರೂಮ್ಗೆ ಫ್ರೆಶ್ ಅಪ್ ಆಗಿ ರೆಡಿ ಆಗಿಬಿಟ್ಟು ಹೊರಟು ಬಿಡೋಣ ಅಂತ ನಿಂತ್ವಿ. ಇನ್ನು ಡೆಲ್ಲಿಗಾದರೂ ಹೋಗೋಣ, ಅಲ್ಲಾದರೂ ನಮ್ಮ ಫುಡ್ ಸಿಗುತ್ತೆ ಅಂತ ಹೇಳಿಬಿಟ್ಟು ರೆಡಿಯಾಗಿ ಡೆಲ್ಲಿ ಕಡೆಗೆ ಹೊರಟಿದ್ದಾಯಿತು. ಇನ್ನು ಅದಾದಮೇಲೆ ಹಾಗೆ ಇದು ಪೆಟ್ರೋಲ್ ಬಂಕ್ ಗ್ಯಾಸ್ ಬಂಕ್ ಏನೋ ಗೊತ್ತಿಲ್ಲ, ಆ ಬಂಕಲ್ಲಿ ನಿಲ್ಲಿಸಿದ್ರು ಅವರು. ಹೀಗೆ ಇಬ್ಬರು ಅಜ್ಜಿಯಂದಿರಿದ್ದರು, ಅವ್ರ ಮಗನೋ ಯಾರೋ ಗೊತ್ತಿಲ್ಲ ಕರ್ಕೊಂಡು ಹೋಗ್ತಾಯಿದ್ರು. ಅದ್ರ ಜೊತೆ ಒಂದೇ ಒಂದು ಪುಟಾಣಿ ನಾಯಿ ಮರಿ ಇತ್ತು. ನಂಗೆ ಎಲ್ಲ ನಾಯಿ ಮರಿ ನೋಡಿದ್ರು ನಂಗೆ ಕುಕ್ಕಿ ನೆನಪಾಗ್ಬಿಡ್ತಾಳೆ. ಸೊ ಹಾಗಾಗಿ ಅದಕ್ಕೆ ಬಿಸ್ಕೆಟ್ ಕೊಡೋಣ ಅಂತ ಬಿಸ್ಕೆಟ್ ತಗೊಟ್ಟೆ ನಾನು. ಅಲ್ಲೆಲ್ಲ ಫುಲ್ಲು ಚಳಿ ಇತ್ತು. ಇಲ್ಲ ಆಲ್ರೆಡಿ ಬಿಸಿಲು ಕಾವು ಕತ್ತಂತೈತೆ. ಎಲ್ಲಿ ನಿಯರೇ ಹೋಗಿಲ್ಲ, ಇನ್ನೂ ಐತೆ ತುಂಬ ಕಿಲೋಮೀಟರು. ಬಟ್ ಆದರೆ ಬಿಸಿಲು ಹಬ್ಬ ಸರಿಯಾಗಿ ಬಿಸಿಲು ಹೊಡಿತೈತೆ. ಸಾಕತ್ತಾಗಿ ಜೋಡಿಸೋರಲ್ವ. ಅಯ್ಯೋ ಜೋಡಿಸಿರೋದು ನೋಡೋದೇ ಒಂದು ಚಂದ ಅನ್ನಂಗೆ ಐತಿ ಎಲ್ಲ. ಆಮೇಲೆ ನೀರು ಹೊಡಿ, ಅದಕ್ಕೆ ರಾಚೋದು ನೀರು. ಇಷ್ಟೊಂದು ಹಣ್ಣುಗಳು ಜೋಡಿಸ್ತಾರ. ಸೀಸನಲ್ಲಿ ಮ್ಯಾಂಗೋ ಜಾಸ್ತಿ ನೋಡಲಿ. ಅಲ್ಲೊಬ್ಬ ನೀರು ಎರಚ್ತಾವಲ್ಲಿ. ಮಾವಿನ ಹಣ್ಣನ್ನ ನಮ್ಮ ಮಂಡ್ಯ, ಮೈಸೂರು, ಬೆಂಗಳೂರು, ನಮ್ಮ ಕರ್ನಾಟಕ ಸುತ್ತಮುತ್ತಕ್ಕಿಂತ ಡೆಲ್ಲಿಲಿ ಜಾಸ್ತಿ ಬೆಳೀತಾರೆ ಅನಿಸ್ತು. ಅಷ್ಟು ಮಾವಿನ ಹಣ್ಣನ್ನು ನಾನು ಎಲ್ಲೂ ನೋಡಿರಲಿಲ್ಲ. ಅಷ್ಟೊಂದು ಜೋಡಿಸಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ಜೋಡಿಸಿರ್ತಾರಲ್ಲ, ಅದನ್ನು ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಏನು ಬಂದು ಹೋಟೆಲಲ್ಲಿ ಕೂತಿದ್ದೆ. ಹೊರಗಡೆ ಬಿಸಿಲು ನೋಡಿದ್ರೆ ಬೆಚ್ಚ ಮಟ್ಟಗಿದೆ, ಅಷ್ಟು ಬಿಸಿಲಿದೆ. ಒಳಗಡೆ ಮಾತ್ರ ತಣ್ಣಗಿತ್ತು. ಅದಕ್ಕೋಸ್ಕರ ಆರಾಮಾಗಿ ಬಂದು ಕೂತ್ಬಿಟ್ಟೆ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು. ಅಲ್ಲೆಲ್ಲೂ ಫುಡ್ ಅಡ್ಜಸ್ಟ್ ಆಗಿರಲಿಲ್ಲ. ಇಲ್ಲಾದರೂ ಚೆನ್ನಾಗಿರೋ ಫುಡ್ ಸಿಗಲಿ ಅಂದ್ಬಿಟ್ಟು ವೆಜ್ ಬಿರಿಯಾನಿ ಆರ್ಡ್ರ್ ಮಾಡ್ಕೊಂಡಿದ್ದ, ಅಂದು ನ್ಯೂಡಲ್ಸ್ ಆರ್ಡರ್ ಮಾಡ್ಕೊಂಡಿದ್ದ. ಬಟ್ ಆದರೆ ನನಗಿಲ್ಲ, ಡೆಲ್ಲಿ ರೋಡ್ ಬರುತ್ತಲ್ಲ, ಅಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಸ್ಪೈಸಿಯಾಗಿ ಕೇಳಿ ಮಾಡಿಸ್ಕೊಂಡಿದ್ವಾ ಬಾಯಿ ನಂಗಿತ್ತು. ಚೆನ್ನಾಗಿತ್ತು ಟೇಸ್ಟ್ ಮಾತ್ರ, ಸಿಕ್ಕಾಬಿಟ್ಟೆ ಇಷ್ಟ ಆಯಿತು. ಇದಕ್ಕೋಸ್ಕರನೇ ಡೆಲ್ಲಿಗೆ ಬೇಗ ಬಂದುಬಿಡೋಣ ಅಂತ ಕಾಯ್ತಾಯಿದ್ದೆ ನಾನು, ತಿನ್ನೋಕ್ಕೆ ಸಿಗಲಿ ಅಂತ ಹೇಳ್ಬಿಟ್ಟು. ನಿಜಕ್ಕೂ ಫುಡ್ಡು ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಇರೋಕ್ಕೆ ತುಂಬ ಕಷ್ಟ ಅನಿಸ್ತಾ ಇರುತ್ತೆ. ಇನ್ನು ಡೆಲ್ಲಿ ಒಳಗಡೆ ಬಂದ್ವಿ, ರೀಚ್ ಆದ್ವಿ. ಅಲ್ಲಿ ಡೆಲ್ಲಿಲಿ ತುಂಬ ಸೆಕೆ, ತುಂಬ ಹೀಟ್ ಇರುತ್ತೆ ಅಂತ ಹೇಳ್ತಾರಲ್ವ. ಅದಕ್ಕೆ ಏನು ಬೇಕಾಗುತ್ತೆ ಅಲ್ಲಿ ಅದನ್ನೆಲ್ಲದನ್ನು ಕೂಡ ಅವರು ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ. ಈ ರೀತಿಯಾಗಿ ನೀರನ್ನ ಸ್ಪ್ರೇ ಮಾಡೋ ಅಂತ, ಅದು ಏನು ಬರುತ್ತದೆ ಏನೋ ಗೊತ್ತಿಲ್ಲ ನನಗೆ. ಅದನ್ನು ಹಾಕಿ ಎಲ್ಲ ಕಡೆನೂ ಈ ರೀತಿ ನೀರುಗಳನ್ನ ಸ್ಪ್ರೇ ಮಾಡ್ತಾರೆ. ಅಂದರೆ ಸಿಗ್ನಲ್ಗಳಲ್ಲ, ರೋಡ್ಗಳಲ್ಲಿ ಸಿಗ್ನಲ್ ಬರುತ್ತೆ. ಸೊ ಅಲ್ಲಿ ಈ ರೀತಿಯಾಗಿ ಸ್ಪ್ರೇ ಮಾಡ್ತಾರೆ. ನಮ್ಮ ಇಂಡಿಯನ್ ಫ್ಲಾಗ್ ಮಾತ್ರ ಎಷ್ಟು ಗಾಳೀಲಿ ಎಷ್ಟು ಚಂದ ಹಾರ್ತಿದೆ ಅಲ್ಲ, ನೋಡೋದಕ್ಕೆ ಒಂಥರ ಚಂದ ಕಾಣಿಸ್ತಿದೆ. ಏನೋ ಈ ರೀತಿಯಾಗಿ ಎಲ್ಲ ಕಡೆನೂ ಸ್ಪ್ರಿಂಕ್ಲಿಂಗ್ನ ಹಾಕಿದ್ದಾರೆ. ಕೂಲಿಂಗ್ ಎಫೆಕ್ಟ್ ಕೊಡೋದಕ್ಕೆ, ಅಲ್ಲಿ ಸೆಕೆಗೆ ಕೂಲಿಂಗ್ ಎಫೆಕ್ಟ್ಗೋಸ್ಕರ ಹಾಕಿದ್ದಾರೆ. ಇನ್ನು ಅಲ್ಲಿಂದ ಡೆಲ್ಲಿಗೆ ಬಂದ್ವಿ. ಅಲ್ಲೊಂದು ರೂಮ್ ನೋಡ್ಕೊಂಡ್ವಿ. ರೂಮ್ ಮಾತ್ರ ಎ ಸಿದೇ ಬೇಕು. ಡೆಲ್ಲಿನಲ್ಲಿ ನಾರ್ಮಲ್ ರೂಮಲ್ಲಿ ಇರೋಕ್ಕಾಗಲ್ಲ. ಹರಿದ್ವಾರಲ್ಲೆಲ್ಲ ನಾರ್ಮಲ್ ರೂಮಲ್ಲಿ ಇರ್ಬೋದು, ಬಟ್ ಡೆಲ್ಲಿ ಸೆಕೆನಲ್ಲಿ ನಾರ್ಮಲ್ ರೂಮಲ್ಲಿ ಇರೋದಕ್ಕಾಗಲ್ಲ. ಸೊ ಹಾಗಾಗಿ ಎ ಸಿ ರೂಮ್ನ ಮಾಡ್ಕೊಂಡಿದ್ದು. ತುಂಬ ಲಕ್ಸುರಿ ಆಗಿತ್ತು, ಹಾಗೆ ಕಂಫರ್ಟಬಲ್ ಆಗೂ ಇತ್ತು. ಇನ್ನು ಈ ಕಡೆ ಸ್ಕ್ರೀನ್ಗಳೇನು ಬರುತ್ತೆ ಅಲ್ಲಿ ರೋಡ್ ಕಾಣಿಸುತ್ತೆ. ಇಲ್ಲಿ ಟೀಪಾಯಿ, ಟೇಬಲ್ ಎಲ್ಲ ಕೊಟ್ಟಿದ್ದಾರೆ. ನಾವೇನು ವಾರಗಟ್ಟಲೆ ಇಲ್ಲೇನ ಇರ್ತೀವಿ, ನಾವು ಬಂದಿರೋದೇ ಸುತ್ತಕ್ಕೆ. ಇದನ್ನು ಸುಮ್ಮನೆ ನನಗೆ ಒಂದು ಹೊಟ್ಟೆವ್ರಿಗೆ ಏನು ಗೊತ್ತಾ, ಇದಕ್ಕೆ ಕಾಸು ಕೊಟ್ಬಿಟ್ಟು ನಾವು ಇದರೊಳಗೆ ಇರೋಲ್ಲ, ಹೋಗಿ ಅಂದರೆ ಊರು ಸುತ್ತೀವಿ. ಯಾಕೆ ಇಷ್ಟೊಂದು ಚೆನ್ನಾಗಿರೋ ರೂಮ್ಗಳನ್ನ ನಮ್ಗೆ ಕೊಟ್ಟು ಹೊಟ್ಟೆ ಉರಿಸ್ತಾರೆ. ಈ ಥರ ರೂಮ್ ಬಿಟ್ಟು ಹೋಗೋಕ್ಕೂ ಮನಸ್ಸಾಗಲ್ಲ, ಅಥವಾ ಆಚೆ ಸುತ್ತದೇನೆ ಇರೋಕ್ಕೂ ಮನಸ್ಸಾಗಲ್ಲ. ಅಂದರೆ ಖರ್ಚು ಮಾಡಿ ಇದು ಏನು ಟ್ರಾವೆಲಿಂಗ್ ಚಾರ್ಜ್ ಕೊಟ್ಟು ಬಂದಿದ್ದೀವಿ, ಅದಕ್ಕೆ ಹೊರಗಡೆ ಸುತ್ತಲೇಬೇಕು ಅನಿಸುತ್ತೆ. ರೂಮ್ ಚಾರ್ಜ್ ಕೊಟ್ಬಿಟ್ಟು ಆಚೆ ಹೋಗೋಕ್ಕೆ ರೂಮ್ ಬಿಟ್ಟು ಅದಕ್ಕೂ ಹೊಟ್ಟೆ ಉರಿಯುತ್ತೆ. ಈ ಥರ ಹೊಟ್ಟೆ ಉರಿಸಿದ್ರೆ ಯಾರ ಕೈಲಾಗುತ್ತೆ. ಇದೆಲ್ಲ ಕೂಡ ಅವಶ್ಯಕತೆ ಇರಲಿಲ್ಲ. ಫ್ರಿಜ್ನೂ ಕೂಡ ಕೊಟ್ಟಿದ್ರು, ಅದರಲ್ಲಿ ಏನು ಇಟ್ಕೊಳ್ಳಿ, ಏನು ಇಲ್ಲವೇ ಇಲ್ಲ ಇಡೋದಕ್ಕೆ ನಮ್ಮ ಹತ್ರ. ಸೊ ಹಂಗಾಗಿ ಅದನ್ನು ಹಂಗೆ ಕ್ಲೋಸ್ ಮಾಡಿಟ್ಟೆ. ಈ ರೀತಿಯಾಗಿ ವಿವಿಧ ಇತ್ತು ರೂಮಿಂದ. ಸರ್ಕಲಲ್ಲೇ ಬರುತ್ತೆ ಅದು, IVO ಏನೋ ರೂಮ್ ನೇಮು ನಂಗೆ ಕರೆಕ್ಟಾಗಿ ನೆನಪಿಲ್ಲ. ಸೊ ಅದು ಇನ್ನು ಅದಾದಮೇಲೆ ನಾನು ಡ್ರೆಸ್ ಏನು ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ. ಹರಿದ್ವಾರಿಂದ ಬಂದಿದ್ದು AC ಕಾರಲ್ಲೇ ಬಂದಿದ್ದರಿಂದ ಏನಂತ ಫ್ರೆಶ್ನೆಸ್ ಹಾಳಾಗಿರಲಿಲ್ಲ. ಫ್ರೆಶ್ ಆಗಿ ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡು ಹೊರಟೆ. ಇನ್ನು ಇದನ್ನು ಕೂಡ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೆ. ನನಗೆ ಅಂತ ಹೇಳಿ ಟಾಪ್ ಸ್ಟಿಚ್ ಮಾಡ್ಕೊಂಡಿದ್ದೆ, ಜೀನ್ಸು ಜೊತೆ ವೇರ್ ಮಾಡೋದಕ್ಕೆ ಅಂತ ಶಾರ್ಟ್ ಕುರ್ತಿನ ಸ್ಟಿಚ್ ಮಾಡ್ಕೊಂಡಿದ್ದು, ಪೀಸ್ನ ತಂದು. ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಅದನ್ನು ಕೂಡ
ಇನ್ನು ಅದಾದಮೇಲೆ ಹೊರಟ್ವಿ ಡೆಲ್ಲಿಗೆ. ಈಗ ತೋರಿಸಿದ್ನಲ್ಲ ಆ ರೀತಿ ರೋಡ್ಸು ಇದೆ ಇಲ್ಲಿ ಡೆಲ್ಲಿನಲ್ಲಿ ನೋಡೋದಕ್ಕೆ ಸುಮಾರಾಗಿ ಹತ್ರ ಇದೆ. ನಮ್ಮಲ್ಲೂ ಕೆಲವೊಂದು ರೋಡ್ಗಳಿರುತ್ತಲ್ಲ ಆ ಥರ. ಬಟ್ ಡೆಲ್ಲಿ ಕೆಲವೊಂದು ರೋಡ್ಗಳು ಮಾತ್ರ ನಿಜಕ್ಕೂ ಚಿನ್ನ ಇದ್ದಂಗೆ ಐತೆ. ಆ ಸೆಕೆಗೆ ಅಲ್ಲಿ ಮರಗಳು ಎಷ್ಟು ಚಂದ ಬೆಳೆಸೋರು ಗೊತ್ತಾ. ಯಾವ ರೋಡಲ್ಲಿ ನೋಡಲಿ ರೋಡ್ ತುಂಬ ಮರಗಳು, ಆ ಸೈಡ್ ಈ ಸೈಡ್ ಮಾತ್ರ ಸಖತ್ತಾಗಿ ಮರ ಬೆಳೆಸಿದ್ದಾರೆ. ಆ ವೆದರು ಏನೇ ಹೀಟ್ ಇದ್ರೂ ಸಂಜೆ ಹೊತ್ತಿಗೆ ಆ ಮರಗಳು ಇರೋದ್ರಿಂದ ಆ ಕಾವೆಲ್ಲ ಫುಲ್ ಕಮ್ಮಿ ಆಗಿಬಿಡ್ಬೇಕು, ಆ ರೀತಿಯಾಗಿ ಮರಗಳು ಹಸಿರಾಗಿದೆ. ಆಮೇಲೆ ನಮ್ಮಲ್ಲಿ ನೋಡಿದ್ರೆ ಒಣಕೊಂಡು ಬಾಡೋಗಿರ್ತವೆ ಈ ಟೈಮಲ್ಲಿ, ಅಲ್ಲಿ ನೋಡಿದ್ರೆ ಎಷ್ಟು ಚಂದ ಐತೆ ಗೊತ್ತಾ. ಆಮೇಲೆ ಒಂದೊಂದು ರೋಡಲ್ಲೂ ಕೂಡ ನೋಡಿ ಈ ಪ್ಲೇಸಲ್ಲಿ ಇದು ಒಳ್ಳೆ ಪಾರ್ಕ್ ಇದ್ದಂಗೆ ಇರುತ್ತೆ. ಇದೇನು ಪಾರ್ಕ್ ಅಲ್ಲ, ಜಸ್ಟು ಅದಕ್ಕೆ ಏನು ಡಿಸೈನ್ ಏನು ಬೆಳೆಸೋರೋ ನಂಗೆ ಗೊತ್ತಿಲ್ಲ, ಪಾರ್ಕ್ ಥರ ಮಾಡಿದ್ದಾರೆ. ಇದು ಮಾತ್ರ ಪಾರ್ಕು, ನೆಹರು ಪಾರ್ಕ್ ಅಂತೇನೋ ನೇಮ್, ನೆಹರು ಪಾರ್ಕ್ ಅಂತಲೇ ಓದಿದ್ದು ನೆನಪು. ಸಾರಿ, ತಪ್ಪಾಗಿದ್ದರೆ ಸಾರಿ ಅಂತಲೂ ಹೇಳ್ಬಿಡ್ತೀನಿ. ಸಿಕ್ಕಾಬಟ್ಟೆ ದೊಡ್ಡ ಇದೆ, 2-3 ಕಿಲೋಮೀಟರ್ ಪಾರ್ಕೇ ಇತ್ತು. ಇದು ಇಷ್ಟೊಂದು ದೊಡ್ಡ ಪಾರ್ಕ್ ಬರುತ್ತಾ ಅಂತ ಅಂದ್ಕೊಂಡೆ. ಬೇಕಾದರೆ ಆರಾಮ್ಸೆ ಓಡಾಡ್ಕೊಂಡು ಇಲ್ಲೇ ಒಂದಿನ ಮುಗಿದೋಗಿರುತ್ತೆ. ಡೆಲ್ಲಿನೂ ನೋಡೋಕ್ಕೆ ತುಂಬ ಪ್ಲೇಸ್ ಇದೆ. ನಾನು ರಿಷಿಕೇಶಲ್ಲಿ ಹೆಂಗೆ ಅಂದ್ಕೊಂಡೆ ಅಂದರೆ ಅದಕ್ಕೆ 2 ದಿನ ಬೇಕು ಅಂತ, ಡೆಲ್ಲಿಗೆ ಬಂದರೆ 1 ವಾರನೇ ಬೇಕು ಅಲ್ಲಿ ಪ್ಲೇಸ್ಗಳನ್ನ ನೋಡೋದಕ್ಕೆ. ಅಷ್ಟು ಪ್ಲೇಸ್ ಇದೆ ಅನಿಸುತ್ತು, ಅಂದರೆ ಸುತ್ತಾಡೋದಕ್ಕೆ ಜಾಗಗಳು ಅಷ್ಟೊಂದಿದೆ. ಒಂಥರ ನನಗೆ ತುಂಬ ಚೆನ್ನಾಗಿದೆ ಅನಿಸ್ತು ಡೆಲ್ಲಿನೂ ಕೂಡ. ಕೆಲವೊಂದು ರೋಡ್ಗಳು ನೋಡಿದಾಗ ತುಂಬ ಕಚಡವಾಗಿದೆ, ಇಷ್ಟು ಗಲೀಜಾಗೈತೆ ಡೆಲ್ಲಿ ಅಂತಲೂ ಅನಿಸಿದ್ದುಂಟು. ಬಟ್ ಆದರೆ ಇನ್ನು ಕೆಲವೊಂದು ಪಾರ್ಟಲ್ಲಿ ತುಂಬ ಚೆನ್ನಾಗಿರೋ ರೋಡ್ಗಳಿದೆ. ಇನ್ನು ಫಸ್ಟಿಗೆ ನಾನು ಬಂದಿದ್ದು ಇಲ್ಲಿಗೆ ಅಂತ ಹೇಳ್ಬಿಡ್ತೀನಿ. ಸರೋಜಿನಿ ಮಾರ್ಕೆಟ್ ಅಂತ ಹೇಳಿ ಡೆಲ್ಲಿನಲ್ಲಿ ಫುಲ್ ಫೇಮಸ್, ತುಂಬ ಜನ ಕೇಳಿದ್ದೀರಾ. ಬಟ್ ಆದರೆ ಅದು ಸರೋಜಿನಿ ಮಾರ್ಕೆಟ್ ಅಲ್ಲ, ಬಾಬು ಮಾರ್ಕೆಟ್. ಸರೋಜಿನಿ ನಗರಲ್ಲಿ ಇರೋದು ಅದು ಅಂತ ನನಗಿಲ್ಲಿ ಬಂದ ಮೇಲೇ ಗೊತ್ತಾಗಿದ್ದು. ತುಂಬ ರೀಲ್ಸ್ಗಳಲ್ಲಿ ತುಂಬ ವೀಡಿಯೋಸ್ಗಳಲ್ಲಿ ನಾನು ನೋಡ್ತಾ ಇದ್ದೆ ಸರೋಜಿನಿ ಮಾರ್ಕೆಟ್ ಅಂತ. ಬಟ್ ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು ಅದು ಬಾಬು ಮಾರ್ಕೆಟ್, ಸರೋಜಿನಿ ನಗರಲ್ಲಿ ಬರೋ ಅಂಥದ್ದು ಅಷ್ಟೇ. ಅಂದರೆ ಅಲ್ಲಿ ಕೇಳಿದ್ರೆ ಸರೋಜಿನಿ ಮಾರ್ಕೆಟ್ ಅಂದರೆ ಇದೇ ಮಾರ್ಕೆಟ್ಗೆ ತಂದು ಬಿಡ್ತಾರೆ, ತೊಂದರೆ ಇಲ್ಲ. ಹೆಸರು ತಪ್ಪಾಯಿತು ಅಂತೇಳಿ ಅವರೆಲ್ಲೋ ತೊಗೊಂಡೋಗಿ ಬಿಡಲ್ಲ, ಆ ಸರೋಜಿನಿ ನಗರ್ಗೆ ತಂದು ಬಿಡ್ತಾರೆ. ಇಲ್ಲಿ ಮಾತ್ರ ನೋಡಿದ್ದೆ ಒಂಥರ ಶಾಕ್ ಆಗಿಬಿಡ್ತು ನನಗೆ, ಇಷ್ಟು ಕಮ್ಮಿ ಪ್ರೈಸ್ಗೆ ಸಿಗುತ್ತಾ ಅಂತ. ಎಲ್ಲ ಎಷ್ಟೆಷ್ಟು ಕಮ್ಮಿ ಇದೆ ಗೊತ್ತಾ. ಅವ್ರು ಕಮ್ಮಿ ಇಟ್ಟಿರೋದಲ್ಲ, ನಾವು ಅದ್ರ ಜೊತೆಗೆ ಇನ್ನು ಸ್ವಲ್ಪ ಬರ್ಗೇನು ಕೂಡ ಮಾಡ್ಬೋದು, ಆರಾಮ್ಸೆ ಬರ್ಗೇನ್ ಮಾಡ್ಬೋದು ಅವ್ರ ಹತ್ರ, ಅಷ್ಟು ಚೆನ್ನಾಗಿ ಕೊಡ್ತಾರೆ. ಆಮೇಲೆ ಬಳೆಗಳು, ಓಲೆಗಳು, ಹೆಣ್ಮಕ್ಳಿಗೆ ಕೇಳಬೇಕಾ, ಇಂಥದ್ದೆಲ್ಲ ಸಿಕ್ಬಿಟ್ರೆ ಕಣ್ಣು ತುಂಬ್ಕೊಂಡು ಬಂದುಬಿಡ್ಬೋದಲ್ಲ. ಕಣ್ಣು ತುಂಬೋದಲ್ಲ, ಜೇಬು ತುಂಬಿದರೆ ಜೇಬು ಫುಲ್ಲೇನು ತೊಗೊಂಡೋಗೋ ಅವಶ್ಯಕತೆ ಇಲ್ಲ. ಇಲ್ಲಿ ಸುಮಾರಾಗಿ ತುಂಬಿದರೆ ಬ್ಯಾಗ್ ತುಂಬ್ಕೊಂಡು ಬರ್ಬೋದು ನಾವು ಅಂತ ಸಿಕ್ಕಾಪಟ್ಟೆ ಅನಿಸ್ತು ನನಗೆ. ಇನ್ನೊಂದು ಅಷ್ಟು ದುಡ್ಡು ತೊಗೊಂಡೋಗ್ಬೇಕಿತ್ತು ಇದನ್ನು ಶಾಪ್ ಮಾಡ್ಕೊಬರೋದಕ್ಕೆ ಅಂತಲೇ ಹೇಳಿಬಿಟ್ಟು ಅಂತ. ನಾನು ಈ ಪ್ಲ್ಯಾನ್ ಮಾಡಿರಲಿಲ್ಲ. ನಮ್ಮ ಸಾನು ಮಮ್ಮಿ ನೀನು ಅಲ್ಲಿ ಹೋಗ್ದೇ ಮಾತ್ರ ಬರಬೇಡ ಮಮ್ಮಿ, ಪ್ಲೀಸ್ ಮಿಸ್ ಮಾಡಬೇಡ, ಅಲ್ಲಿ ಹೋಗು, ನಾನು ಲಿಸ್ಟ್ ಕಳಿಸ್ತೀನಿ ಒಂದಷ್ಟು ತೊಗೊಂಡು ಬಾ ಅಂತ ಹೇಳಿದ್ಲು. ಸೊ ಅವಳಿಗೋಸ್ಕರನೇ ಅಂತ ನಾನು ಸರೋಜಿನಿ ಮಾರ್ಕೆಟ್ಗೆ, ಅಂದರೆ ಬಾಬು ಮಾರ್ಕೆಟ್, ಸರೋಜಿನಿ ನಗರಲ್ಲಿರೋ ಬಾಬು ಮಾರ್ಕೆಟ್ಗೆ ಅಂತ ಬಂದಿದ್ದು. ವಾಟರ್ ಬಾಟಲ್ಸ್ಗಳು ಮಾತ್ರ ವೆರೈಟಿ ಇದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆಮೇಲೆ ಕಾಸ್ಟು ಕೂಡ ಓಕೆ ಅಲ್ಲ, ತುಂಬ ಕಮ್ಮಿನೇ ಇದೆ. ತುಂಬ ಆರಾಮ್ಸೆ ಎಲ್ಲದನ್ನು ತೊಗೊಳ್ಬೋದು. ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ನನಗೆ ಅಲ್ಲಿ ನೋಡಿದ ತಕ್ಷಣ. ಎಲ್ಲದೂ ಕೂಡ ವರ್ತ್, ಅಷ್ಟು ದುಡ್ಡು ಕೊಟ್ಟು ತೊಗೋಬೋದು. ಅಲ್ಲಿಗೆ ಹೋದಾಗ ನನಗೆ ನಾನು ಏನೂ ತೊಗೊಳ್ಳಿಲ್ಲ, ಎಲ್ಲ ಸಾನುಗೆ ಕನುಷಿಗೆ ಅಂತಲೇ ನೋಡಿದ್ದು, ಅವಳೇ ಹೇಳಿದ್ದು. ನನಗೇನು ಅಂತ ನನಗೆ ಅವರಿಬ್ರಿಗಿಂತ ನನಗೇನೇನು ತೊಗೊಳ್ಬೇಕು ಅಂತಲೂ ಅನಿಸ್ಲಿಲ್ಲ. ಮೊದಲು ಅವ್ರಿಗೆ ಖುಷಿ ಪಡಿಸ್ಬೇಕು. ನಾನು ಹೊರಗೆ ಬಂದು ಸುತ್ತಾಡಿ ಖುಷಿ ಪಡ್ತಾಯಿದ್ದೀನಿ, ಬಟ್ ಅವ್ರಿಗೆ ಇಲ್ಲಿಂದ ಏನಾದರೂ ತೊಗೊಂಡೋಗಿ ಖುಷಿ ಪಡಿಸೋಣ ಅಂತ ಆಸೆ ಆಯಿತು. ಸೊ ಹಾಗಾಗಿ ಅವರಿಗೋಸ್ಕರ ನೋಡ್ತಾಯಿದ್ದೆ. ಅದಕ್ಕೋಸ್ಕರ ಅವಳ ಸೈಜ್ನ ಬೈಯಾಗೆ ತೋರಿಸ್ಬಿಟ್ಟು, ನೋಡಿ ಇದು ಬಿದ್ದೋಯ್ತೈತೆ, ಚಿಕ್ಕ ಸೈಜ್ ಕೊಡಿ ಅಂತ ಹೇಳಿ ಕೇಳ್ತಾಯಿದ್ದೆ. ಇನ್ನು ಇದು ಒಂದು ಪ್ರೈಸು ಎಷ್ಟಿರ್ಬೋದು ಗೆಸ್ ಮಾಡ್ತೀರಾ? 15 ರೂಪಾಯಿ ಅಷ್ಟೇ. ಬಟ್ ಆದರೆ ಒಂದಷ್ಟು ತೊಗೊಂಡ್ಮೇಲೆ ಅದರಲ್ಲೂ ಕೂಡ ಕಮ್ಮಿ ಮಾಡಿಸ್ಬೋದು. ಎಷ್ಟು ಚೆನ್ನಾಗಿ ಕಮ್ಮಿ ಮಾಡಿಸ್ಬೋದು ಗೊತ್ತಾ, ಇಲ್ಲಿ ಆರಾಮ್ಸೆ ಬೈ ಮಾಡ್ಬೋದು. ಇನ್ನಾಗೆ ಸಿಲ್ಕ್ ಕಾಫ್ಗಳು ಬರುತ್ತೆ, ಕಾಫ್ ಅಂದರೆ ಗಂಟ್ಲದು ಸ್ಕಾಫ್ಗಳು ಬರುತ್ತೆ. ಸೊ ಅದನ್ನು ಸಾನು ಲಿಸ್ಟ್ ಹಾಕಿದ್ಲು ಒಂದಷ್ಟು, ಮಮ್ಮಿ ಇದು ಅಂತ. ಸೊ ಹಾಗಾಗಿ ಅವಳಿಗೋಸ್ಕರ ತೊಗೊಂಡೆ. ಅದಾದಮೇಲೆ ನಾನು ಪಾನಿಪುರಿ ತಿನ್ನಬೇಕು ಅನಿಸ್ತು, ಅದನ್ನು ತಿಂದು ಮತ್ತೆ ಇನ್ನೊಂದಷ್ಟು ನೋಡೋಣ ಅಂತ ನೋಡೋಕ್ಕೆ ಶುರು ಮಾಡಿದೆ. ಕನುಷಿಗೊಂದಷ್ಟು, ಅವಳಿಗೊಂದಷ್ಟು ತೊಗೊಳ್ಳೋಣ ಅಂತ ತೊಗೊಂಡೆ. ಇಷ್ಟೆಲ್ಲ ತೊಗೊಂಡಾದ್ಮೇಲೆ ಕ್ಲೋಸೇ ಆಗಿಬಿಡ್ತು. ಇನ್ನು ಸ್ವಲ್ಪ ಲೇಟಾಗಿ ಬಂದಿದ್ದರೆ ನಿಜಕ್ಕೂ ಲಾಸ್ ಮಾಡ್ಕೊತಿದ್ದೆ ಅನಿಸ್ತು. ನಿಜಕ್ಕೂ ಸಿಕ್ಕಾಬಟ್ಟೆ ಕಮ್ಮಿ. ಅದು ಒಂಥರ ನನಗೆ ಹೇಳೋಕ್ಕಾಗ್ತಾಯಿಲ್ಲ, ಅಷ್ಟು ಖುಷಿ ಆಯಿತು ನನಗೆ ಅಲ್ಲಿ ಸುತ್ತಾಡಿದ್ದು ಮಾತ್ರ ಸಿಕ್ಕಾಬಟ್ಟೆ ಖುಷಿ ಆಯಿತು.
ತುಂಬ ಕಮ್ಮಿ ಪ್ರೈಸಲ್ಲಿ ತುಂಬ ಏನೇನು ಬೇಕಿದ್ವು ಸಾನುಗೆ ಅದೆಲ್ಲದನ್ನು ತೊಗೊಂಡಲ್ಲ. ಸೊ ಹಾಗಾಗಿ ಫುಲ್ ಹ್ಯಾಪಿ ಆಗಿಬಿಟ್ಟೆ ನಾನಂತೂ. ಇನ್ನು ಅದಾದಮೇಲೆ ನೆಕ್ಸ್ಟ್ ಪ್ಲೇಸ್ ನೋಡೋಕೆ ಹೋಗಬೇಕಿತ್ತಲ್ವ, ಸೊ ಹೊರಟ್ವಿ ಅಲ್ಲಿಗೆ. ಇನ್ನು ಇಲ್ಲೆಲ್ಲ ಈ ರೀತಿ ಲೈಟಿಂಗ್ಸ್ನ ಹಾಕಿದ್ರು. ನಮ್ಮಲ್ಲಿ ದಸರಾ ಲೈಟಿಂಗ್ಸ್ ಮಾಡಿರ್ತಾರಲ್ಲ ಆ ಥರ ಲೈಟಿಂಗ್ಸ್ಗಳಿದ್ವು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೂ. ಇಲ್ಲಿ ಎನಿ ಟೈಮ್ ಇರುತ್ತೆ ಅಂತ ಅನ್ಕೊತೀನಿ ಆ ಲೈಟಿಂಗ್ಸ್ಗಳು. ತುಂಬ ನೋಡೋಕೆ ಚೆಂದ ಅನಿಸ್ತಿತ್ತು. ಇನ್ನು ಹಾಗೆ ಈ ಥರ ಮಿನಿ ಪಾರ್ಕ್ ಸಿಗ್ತಾ ಇರುತ್ತೆ. ಇದರಿಂದ ನಿಜಕ್ಕೂ ಅಲ್ಲಿ ಸಂಜೆ ಟೈಮು ವೆದರು ಹೀಟ್ ಅಂತಲೇ ಅನಿಸ್ಲಿಲ್ಲ, ಎಲ್ಲೂ ಸೆಕೆ ಆಗ್ತಿದೆ ನಮಗೆ ಅಂತಲೇ ಅನಿಸ್ಲಿಲ್ಲ. ಕೂಲಾಗಿತ್ತು ಅನಿಸ್ತು. ಡೆಲ್ಲಿನೂ ಕೂಡ ಕೂಲ್ ಅನಿಸಿದ್ದು ನನಗೆ, ಆಶ್ಚರ್ಯನೇ ಅನಿಸ್ತು. ಇನ್ನು ಅದಾದಮೇಲೆ ನಾವು ಹೋಗಿದ್ದು ಇಂಡಿಯನ್ ಗೇಟ್ ಮತ್ತು ರಾಷ್ಟ್ರಪತಿ ಭವನ್, ಎರಡು ಅಂದರೆ ಆಪೋಸಿಟೇ ಬರುತ್ತಲ್ವ. ಸೊ ಅದನ್ನು ನೋಡೋಕೋದ್ವಿ. ಬಟ್ ಆದರೆ ಅದು ಕ್ಲೋಸಿಂಗ್ ಟೈಮ್, ಅಂದರೆ ಕ್ಲೋಸ್ ಅಂದರೆ ಫುಲ್ ಕ್ಲೋಸ್ ಇಲ್ಲ, ನಿಯರ್ಗೆ ಹೋಗೋ ಹಾಗಿಲ್ಲ, ದೂರದಲ್ಲಿ ನಿಂತು ನೋಡ್ಬೋದು ಆ ರೀತಿ ಇತ್ತು. ಅಂದರೆ ಇಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರಿಂದ ಅದು ಸ್ವಲ್ಪ ಮಿಸ್ ಆಯಿತು. ನಾನು ಬರ್ತಿದ್ದಂಗೆ ನಮ್ಮ ಕಾಲಭೈರವ ನನಗೋಸ್ಕರ ಕಾಯ್ಕೊಂಡಿದ್ದು, ಮುದ್ದು ಮಾಡು ನನ್ನ ಅಂತ ಬಂದು ಮುಚ್ಚಿಕೋತಾಯಿತ್ತು. ಅವನಿಗೆ ಬಿಸ್ಕೆಟ್ ಎಲ್ಲಾದರೂ ಸಿಗುತ್ತಾ ಅಂತ ಹುಡುಕ್ತಾ ಇದ್ದೆ, ಬಟ್ ಅಲ್ಲೆಲ್ಲೂ ಬಿಸ್ಕೆಟ್ ಸಿಗಲಿಲ್ಲ. ನನಗೆ ನಮ್ಮ ಕುಕ್ಕಿ ಬಂದಮೇಲೆ ಮಾತ್ರ ಎಲ್ಲಿ ನೋಡಿದ್ರು ನನಗೆ ನಮ್ಮ ಕುಕ್ಕಿನೇ ನೆನಪಾಗ್ತಾಳೆ. ಅದನ್ನು ಮುದ್ದು ಮಾಡ್ದೇ ಬರೋದಕ್ಕೆ ಆಗಲಿಲ್ಲ. ಅದು ಬಂದು ಎಷ್ಟು ಕ್ಯೂಟಾಗಿ ಮುದ್ದು ಮಾಡಿಸ್ಕೊಂಡು ಹೋಯಿತು ಗೊತ್ತಾ. ಎಲ್ಲ ಸವರಾಡಿ ಮಸಾಜ್ ಮಾಡಿಸ್ಕೊಂಡು ಹೋಯಿತು. ಇನ್ನು ನಾವು ಅದು ಇನ್ನೇನು ಕ್ಲೋಸ್ ಆಗಿತ್ತಲ್ವ, ಅಂದರೆ ಬಂದಾದಮೇಲೆ ಕ್ಲೋಸ್ ಆಗಿದ್ದು. ಸೊ ಫೋಟೋಸ್ನ ಒಂದಷ್ಟು ತೆಕ್ಕೊಂಡು, ನಿಯರ್ ಹೋಗಲಿಲ್ಲ, ದೂರದಿಂದಲೇ ನೋಡಿಕೊಂಡು ಅದನ್ನೆಲ್ಲದನ್ನು ಫೋಟೋಸ್ನ ತೆಕ್ಕೊಂಡು ಆಮೇಲಿಂದ ಇನ್ನು ಡೆಲ್ಲಿನಲ್ಲಿ ಸೆಂಟ್ರಲ್ ಮಾಲ್ ಅಂತ ಹೇಳಿ ಬರುತ್ತೆ ಇದು. ಅಲ್ಲಿಗೆ ಬಂದ್ವಿ. ಈ ಸೆಂಟ್ರಲ್ ಮಾಲ್ ಅಂತ ಯಾಕೆ ಹೇಳ್ತಾರೆ ಅಂತ ಗೊತ್ತಾಗಿರಲಿಲ್ಲ ಫಸ್ಟು. ಅಲ್ಲಿ ಸುತ್ತಾಡಿದ್ಮೇಲೆ ಚೆನ್ನಾಗಿ ಗೊತ್ತಾಯಿತು. ಸೆಂಟರಲ್ಲಿ ಒಂದು ಪಾರ್ಕ್ ಥರ ಇದೆ. ಅದೇ ಈಗ ನಾನು ಏನು ಆಟೋದಲ್ಲಿ ಬರ್ಬೇಕಾದ್ರೆ ಚಿಕ್ಕ ಚಿಕ್ಕ ಪಾರ್ಕ್ಗಳು ತೋರಿಸ್ದೆ ಆ ಥರ. ಪಕ್ಕದಲ್ಲಿ ರೋಡ್ಗಳು ಇದೆ ರೌಂಡ್ ಹಾಕೋದಕ್ಕೆ. ಬಟ್ ಆದರೆ ಅಲ್ಲಿ ಬ್ಲಾಕ್ಸ್ಗಳ ಥರ ಇರೋದು, ಒಂದೊಂದು ಬ್ಲಾಕು. ಆ ಸರೌಂಡಿಂಗ್ ಆ ಪಾರ್ಕ್ ಏನು ಬರುತ್ತೆ ಅದ್ರ ಸುತ್ತಲೂ ಮಾಲ್ಗಳು ಬರುತ್ತೆ. ಹತ್ತತ್ರ 7 ಬ್ಲಾಕ್ಸ್, ಇದು ಎಫ್ವರೆಗೇನೋ ಬ್ಲಾಕ್ ನೋಡಿದ್ದು ನಾನು, ನೋಡಿದ್ದಷ್ಟೇ, ಇನ್ನೂ ಇದೆಯಾ ಏನೋ ಗೊತ್ತಿಲ್ಲ. ಎಫ್ವರೆಗೂ ಅಲ್ಲಿ ಬ್ಲಾಕ್ಸ್ಗಳಿದೆ. ಅಷ್ಟು ಬ್ಲಾಕ್ಸ್ಗಳಿರೋ ಅಂಥ ಮಾಲು, ತುಂಬ ದೊಡ್ಡ ಮಾಲ್ ಇದು. ಇದನ್ನು ಸುತ್ತೋದ್ರೊಳಗೆ ಮಾತ್ರ ನಿಜಕ್ಕೂ ಕಾಲುಗಳು ಸರಿಯಾಗಿ ಪೇಯ್ನ್ ಆಗುತ್ತೆ. ನಮ್ಗೆ ಫಸ್ಟೇ ಕಾಲು ಪೇಯ್ನ್ ಇದ್ವು. ಸೊ ಹಾಗಾಗಿ ಜಾಸ್ತಿ ಸುತ್ತೋದಕ್ಕೆ ಹೋಗಲಿಲ್ಲ ನಾನು. ಒಂದಷ್ಟು ರೌಂಡ್ ಹಾಕಿಬಿಟ್ಟು ಹೊರಟ್ಬಿಡೋಣ ಅಂತ ಹೊರಟು. ಇನ್ನು ಇಲ್ಲೂ ಕೂಡ ತುಂಬ ಜ್ಯುವೆಲರೀಸು, ಆಮೇಲೆ ಏನೋ ಟ್ರೈಪಾಡ್ಸ್ಗಳು ಸಖತ್ತಾಗಿದ್ವು. ಒಂಥರ ಟ್ರೈಪಾಡ್ ಸ್ಟಿಕ್ಗಳು, ದೊಡ್ಡ ಟ್ರೈಪಾಡ್ ಥರನೇ ಸ್ಟಿಕ್ಸ್ಗಳು ಇದ್ವು. ಬಟ್ ಕ್ಯಾರಿ ಮಾಡೋದಕ್ಕೆ ನನಗೆ ಎಲ್ಲದನ್ನು ತೊಗೊಂಡೋಗಿ ಹೆಂಗೆ ಕ್ಯಾರಿ ಮಾಡಲಿ ಅಂತ ಹೇಳ್ಬಿಟ್ಟು ತೊಗೊಳೋದು ಕಮ್ಮಿ ಮಾಡಿದೆ. ನೆಕ್ಸ್ಟ್ ಟೈಮ್ ಹೋದರೆ ಏನು ಮಾಡ್ತೀನಿ ಗೊತ್ತಾ, ಬಟ್ಟೆ ತೊಗೊಂಡೋಗಲ್ಲ, ಸುಮ್ಮನೆ ಟ್ರಾಲಿ ತೊಗೊಂಡು ಹೋಗ್ಬಿಡ್ತೀನಿ, ಖಾಲಿ ಟ್ರಾಲಿ. ಇದನ್ನೆಲ್ಲ ಇಲ್ಲಿ ಎಷ್ಟು ದೊಡ್ಡ ಸ್ಟಿಕ್ಸ್ಗಳು, ಅದೆಷ್ಟು ಅಂತಲೂ ಕೇಳೋಕೆ ಹೋಗಲಿಲ್ಲ, ಕಮ್ಮಿಗೆ ಸಿಗ್ತಿದ್ವು. ಬಟ್ ಆದರೆ ಕೇಳೋದಕ್ಕೆ ಟೈಮ್ ಎಲ್ಲಿ, ಅದನ್ನು ತುಂಬ್ಕೊಳ್ಳೋದೆಲ್ಲಿ. ಸೊ ಹಂಗಾಗಿ ಆದಷ್ಟು ಕಮ್ಮಿನೇ ಶಾಪಿಂಗ್ ಮಾಡಿದೆ. ನಂಗೆ ಅನ್ನಿಸ್ತು ಡೆಲ್ಲಿಗೆ ಬರಬೇಕು ಅಂದರೆ ಒಂದು ಖಾಲಿದು ಟ್ರಾಲಿ ಬ್ಯಾಗ್ನ ತೊಗೊಂಡು ಬಂದು ಇಲ್ಲೆಲ್ಲ ಬೈ ಮಾಡಿಕೊಂಡು ಎಲ್ಲ ಡಂಪ್ ಮಾಡ್ಕೊಂಡು ಹೋಗ್ಬಿಡ್ಬೇಕು ಟ್ರಾಲಿ ಬ್ಯಾಗ್ ಒಳಗೆ. ಬಟ್ಟೆ ತುಂಬ್ಕೊಂಡು ಹೋಗೋದಕ್ಕಿಂತ ಇಲ್ಲಿರೋದನ್ನು ತೊಗೊಂಡೋಗಿ ತುಂಬ್ಕೊಂಡು ಹೋಗಬೇಕು. ಇನ್ನು ಇದು ಡಿ ಬ್ಲಾಕ್ ನಾನು ನೋಡಿದ್ದು. ಇನ್ನು ಇದಿಷ್ಟನ್ನ ಹಾಗೆ ನೋಡಿಕೊಂಡು ಸುತ್ತಕೊಂಡು ತಿನ್ಕೊಂಡು ಸಿಕ್ಕಿದ್ದೆನಲ್ಲ, ಏನು ಸಿಕ್ಕಲಿಲ್ಲ, ತಿನ್ನೋದೇನು ಅಷ್ಟು ತಿನ್ನಲಿಲ್ಲ. ಇದು ನೋಡೇ ಹೊಟ್ಟೆ ತುಂಬೋಗಿತ್ತು ನನಗೆ. ಸೊ ಹಾಗಾಗಿ ಫುಡ್ ಕಡೆ ನನಗೆ ಗಮನವೂ ಬರಲಿಲ್ಲ. ಇದು ಬೇಕು ಅದು ಬೇಕು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಸುತ್ತಾಡಿ ಬೇಕಾಗಿದ್ದೆಲ್ಲ ಅದನ್ನು ತೊಗೊಂಡು ಇನ್ನು ರೂಮ್ ಕಡೆ ಹೋಗಿದ್ದು, ರೆಸ್ಟ್ ಮಾಡಿದ್ದು. ಇನ್ನು ನಾಳೆ ಇನ್ನು ಏನೇನೆಲ್ಲ ಇದೆ, ಇನ್ನು ನಾನು ಎಲ್ಲೆಲ್ಲಿ ಹೋಗ್ತೀನಿ ಏನು ಎತ್ತ ಎಲ್ಲದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇನ್ನು ಈ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಬರೀಬೇಡಿ. ಇನ್ನು ಇದು ಒಂದು ನಿಮ್ಗೆ ತೋರಿಸ್ಬೇಕಾಗಿತ್ತು, ರೆಫ್ರಿಜರೇಟೆಡ್ ಕೋಲ್ಡ್ ವಾಟರ್ ಪರ್ ಗ್ಲಾಸ್ 2 ರೂಪೀಸ್. ಆ ರೇಂಜ್ ಬಿಸಿಲಿಗೆ ಈ ಥರದ್ದು ಒಂದು ಬಿಸ್ನೆಸ್ಸು ಕೂಡ ಸ್ಟಾರ್ಟ್ ಆಗಿದೆ ನೋಡಿ.